ನಮಸ್ತೆ. ನಮ್ಮ ಕಾದಂಬರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಮ್ಮ ಚಿಕ್ಕ ನಗರದ ಹೊರವಲಯದ ಬಸ್ತಿಯ ಕತೆ. ನಾನು ಸಾವಿತ್ರಿ ದೇವಿ. ನನ್ನ ಹಳೆಯ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತೇನೆ. ಈ ಮನೆ ಒಂದು ಕಾಲದಲ್ಲಿ ನನ್ನ ಗಂಡ ಆನಂದ್ ಮತ್ತು ನಮ್ಮ ಏಕೈಕ ಮಗ ರೋಹನ್ನ ನಗುವಿನಿಂದ ತುಂಬಿರುತ್ತಿತ್ತು. ರೋಹನ್ನನ್ನು ನಾವು ಚೆನ್ನಾಗಿ ಬೆಳೆಸಿದೆವು, ಓದಿಸಿದೆವು ಮತ್ತು ಅವನಿಗೆ 28 ವರ್ಷವಾದಾಗ ಆನಂದ್ ನಮ್ಮನ್ನು ಬಿಟ್ಟು ಹೋದರು. ರೋಹನ್ ಅಲ್ಲಿಯವರೆಗೂ ನಗರದ ದೊಡ್ಡ ವ್ಯವಹಾರದಲ್ಲಿ ಹೆಸರು ಮಾಡಿದ್ದನು. ಇಂದು ಅವನಿಗೆ 38 ವರ್ಷ. ಕೋಟಿಗಟ್ಟಲೆ ಸಂಪಾದನೆ ಮಾಡುತ್ತಿದ್ದಾನೆ ಮತ್ತು ನಗರದ ಪಾಶ್ ಪ್ರದೇಶದಲ್ಲಿ ಭವ್ಯವಾದ ಬಂಗಲೆಯಲ್ಲಿ ವಾಸಿಸುತ್ತಿದ್ದಾನೆ. ಅದನ್ನು ನೋಡಿ ನನಗೆ ಹೆಮ್ಮೆಯಾಗುತ್ತಿತ್ತು. ನಮ್ಮ ರೋಹನ್ ಒಬ್ಬ ಒಳ್ಳೆಯ, ದಯಾಳು ಮತ್ತು ಕೃತಜ್ಞ ಮಗನಾಗುತ್ತಾನೆ ಎಂದು ನಾವು ಯಾವಾಗಲೂ ಭಾವಿಸಿದ್ದೆವು. ನನ್ನ ಜೀವನೋಪಾಯವು ಚೆನ್ನಾಗಿಯೇ ನಡೆಯುತ್ತಿತ್ತು. ನಾನು ಪ್ರತಿದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಪಂಡಿತವರನ್ನು ಭೇಟಿ ಮಾಡುತ್ತಿದ್ದೆ. ಕೆಲವೊಮ್ಮೆ ನೆರೆಹೊರೆಯ ಮಕ್ಕಳಿಗೆ ವೇದ ಪಾಠಗಳನ್ನು ಹೇಳಿಕೊಡುತ್ತಿದ್ದೆ. ಆನಂದ್ ಬಿಟ್ಟು ಹೋದ ಸ್ವಲ್ಪ ಹಣ ಮತ್ತು ದೇವಸ್ಥಾನದಿಂದ ಸಿಗುತ್ತಿದ್ದ ಸ್ವಲ್ಪ ಸಹಾಯದಿಂದ ಜೀವನದ ಗಾಡಿ ಸಾಗುತ್ತಿತ್ತು. ಆದರೆ ವಯಸ್ಸಾದಂತೆ ಖರ್ಚುಗಳು ಹೆಚ್ಚಾಗುತ್ತವೆ. ಔಷಧಿಗಳ ಖರ್ಚು ಗಗನಕ್ಕೇರಲು ಪ್ರಾರಂಭಿಸುತ್ತದೆ. ನಂತರ ರೋಹನ್ನ ಹುಟ್ಟುಹಬ್ಬದ ದಿನ ಬಂದಿತ್ತು. ಆ ದಿನ ರೋಹನ್ ಬೆಳಿಗ್ಗೆ ಬೇಗನೆ ನಮ್ಮ ಮನೆಗೆ ಬಂದ. ಅವನ ಕೈಯಲ್ಲಿ ಹೂವಿನ ಗುಚ್ಛವಿತ್ತು. ಅದು ಬೆಳಗಿನ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು. ಅವನು ಗುಚ್ಛವನ್ನು ಮೇಜಿನ ಮೇಲೆ ಇಟ್ಟನು ಮತ್ತು ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಆತಂಕವಿತ್ತು. ಅವನು ನನ್ನ ಭುಜದ ಮೇಲೆ ಕೈಯಿಟ್ಟು ಕೇಳಿದ, ಅಮ್ಮ, ಪ್ರಿಯಾ ನಿನಗೆ ಪ್ರತಿ ತಿಂಗಳು 4 ಲಕ್ಷ ಕಳುಹಿಸುತ್ತಾಳೆ ಅಲ್ಲವೇ? ನೀನು ಆರಾಮಾಗಿ ಇದ್ದೀಯಾ ಎಂದು ತಿಳಿಯಬೇಕಿತ್ತು. ರೋಹನ್ನ ಈ ಪ್ರಶ್ನೆ ಕೇಳಿ ನನ್ನ ಹೃದಯ ಬಡಿತ ತಕ್ಷಣ ಹೆಚ್ಚಾಯಿತು. ನಾನು ದಿಗ್ಭ್ರಮೆಗೊಂಡೆ. 4 ಲಕ್ಷ ಕಳೆದ 8 ತಿಂಗಳಿಂದ. ನಿಜ ಹೇಳಬೇಕೆಂದರೆ ಕಳೆದ 8 ತಿಂಗಳಿಂದ ನನ್ನ ಜೀವನ ನೆರೆಹೊರೆಯವರು ಕೊಟ್ಟ ಪಡಿತರ ಮತ್ತು ದೇವಸ್ಥಾನದ ಪ್ರಸಾದದಿಂದ ಸಾಗುತ್ತಿತ್ತು. ಕೆಲವೊಮ್ಮೆ ಆರೋಗ್ಯ ಕೆಟ್ಟಾಗ ದೇವರ ನಾಮ ಹೇಳಿ ನೀರು ಕುಡಿದು ಮಲಗುತ್ತಿದ್ದೆ. ಮಗ, ದೇವಸ್ಥಾನದವರು ಮತ್ತು ನೆರೆಹೊರೆಯವರು ನನ್ನನ್ನು ನೋಡಿಕೊಳ್ಳುತ್ತಾರೆ ಎಂದು ನಾನು ನಡುಗುವ ಧ್ವನಿಯಲ್ಲಿ ನಿಧಾನವಾಗಿ ಹೇಳಿದೆ. ರೋಹನ್ ನನ್ನನ್ನು ದಿಟ್ಟಿಸಿ ನೋಡಿದ. ಅವನ ಮುಖದ ಮೇಲಿದ್ದ ಆ ಸಣ್ಣ ನಗು ಸಂಪೂರ್ಣವಾಗಿ ಮಾಯವಾಯಿತು ಮತ್ತು ಆಗಲೇ ಬಾಗಿಲಲ್ಲಿ ಪ್ರಿಯಾ ಬಂದಳು. ನಮ್ಮ ಸೊಸೆ ಪ್ರಿಯಾ. ಅವಳು ಹೊಂಬಣ್ಣದ ದುಬಾರಿ ರೇಷ್ಮೆ ಸೀರೆ ಮತ್ತು ಹೊಳೆಯುವ ಹೀಲ್ಸ್ ಧರಿಸಿದ್ದಳು. ಕೊಠಡಿಯಲ್ಲಿ ಯಾವುದೋ ದುಬಾರಿ ಸುಗಂಧ ದ್ರವ್ಯದ ಮೋಡ ಆವರಿಸಿದಂತಾಯಿತು. ಅದು ನಮ್ಮ ಮನೆಯಲ್ಲಿದ್ದ ತಾಜಾ ಸೇಬಿನ ಪರಿಮಳವನ್ನು ಮುಚ್ಚಿಹಾಕಿತು. ಅವಳ ನಗು ತುಂಬ ಅದ್ಭುತವಾಗಿತ್ತು. ಆದರೆ ಅವಳ ಕಣ್ಣುಗಳು ನಾವು ಇಲ್ಲಿಯವರೆಗೆ ನೋಡಿದ ಅತ್ಯಂತ ತಣ್ಣನೆಯ ಚಳಿಗಾಲಕ್ಕಿಂತಲೂ ಹೆಚ್ಚು ತಣ್ಣಗಿತ್ತು. ರೋಹನ್ ಅವಳ ಕಡೆ ನೋಡಿದ ಮತ್ತು ಪ್ರಿಯಾ ತಕ್ಷಣ ತನ್ನ ಕೃತಕ ಜೇನಿನಂತಹ ಸಿಹಿ ಧ್ವನಿಯಲ್ಲಿ ಹೇಳಿದಳು, ಅಯ್ಯೋ ಅತ್ತೆ, ನೀವು ಮರೆತಿದ್ರಾ? ನಾನು ಪ್ರತಿ ತಿಂಗಳು ಹಣ ಕೊಡಲು ಬರುತ್ತೇನೆ, ನಿಮಗೆ ನೆನಪಿಲ್ಲವೇ? ಅವಳು ತುಂಬ ಅಮಾಯಕವಾಗಿ ನನ್ನನ್ನು ನೋಡಿದಳು. ನಾನು ನಿಜವಾಗಿಯೂ ಮರೆತಿದ್ದೇನೆ ಎಂಬಂತೆ. ನಾನು ಶಾಂತವಾಗಿ ಅವಳ ಕಣ್ಣುಗಳಲ್ಲಿ ನೋಡಿದೆ. ಪ್ರಿಯಾ, ನೀನು ಹಣ ತಂದಿದ್ದರೆ ಅದು ದಾರಿಯಲ್ಲಿ ಎಲ್ಲೋ ಕಳೆದು ಹೋಗಿರಬೇಕು ಎಂದು ನಾನು ಪಿಸುಗುಟ್ಟಿದ್ದೆ. ಕೊಠಡಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. ನನಗೆ ನನ್ನದೇ ಹೃದಯ ಬಡಿತ ಕೇಳಿಸುತ್ತಿತ್ತು ಮತ್ತು ಹೊರಗೆ ರಸ್ತೆಯಲ್ಲಿ ಒಂದೆರಡು ಆಟೋಗಳ ಸದ್ದು. ರೋಹನ್ ಆತಂಕದಿಂದ ನಮ್ಮಿಬ್ಬರನ್ನು ನೋಡುತ್ತಿದ್ದನು. ಒಂದು ಕಡೆ ನಾನು, ಬಿಳಿ ಕೂದಲಿನ ಅಮ್ಮ, ಮತ್ತು ಇನ್ನೊಂದು ಕಡೆ ಆ ಹೊಳಪಿನ ಸೊಸೆ. ರೋಹನ್ ತನ್ನ ಹುಬ್ಬುಗಳನ್ನು ಏರಿಸಿದ. ಪ್ರಿಯಾ, ನಾನು ಪ್ರತಿ ತಿಂಗಳು ನಿನಗೆ ವರ್ಗಾವಣೆ ಮಾಡುತ್ತಿರುವ ಹಣ ಅಮ್ಮನಿಗೆ ಕೊಡುತ್ತಿದ್ದೀಯಲ್ಲವೇ? ಪ್ರಿಯಾ ತನ್ನ ತಲೆಯನ್ನು ಸ್ವಲ್ಪ ಬಾಗಿಸಿದಳು. ಅವಳ ನಗು ಹಾಗೆಯೇ ಇತ್ತು. ಖಂಡಿತ ರೋಹನ್, ನಾನು ಪ್ರತಿ ತಿಂಗಳು ಇಲ್ಲಿಗೆ ಬರುತ್ತೇನೆ. ಬಹುಶಃ ಅತ್ತೆ ಮರೆತಿರಬಹುದು. ನಿಮಗೆ ಗೊತ್ತಲ್ಲ, ಮುಪ್ಪಿನಲ್ಲಿ ಎಂಬ ಈ ಶಬ್ದ ಅವಳ ಬಾಯಿಂದ ಯಾರೋ ಕಲ್ಲು ಎಸೆದಂತೆ ಹೊರಬಿತ್ತು. ಆದರೆ ನನಗೆ ತಿಳಿದಿತ್ತು, ನನ್ನ ನೆನಪು ಅಷ್ಟು ದುರ್ಬಲವಾಗಿಲ್ಲ ಎಂದು. ನನಗೆ ಪ್ರತಿಯೊಂದು ಲೆಕ್ಕವೂ ನೆನಪಿತ್ತು. ದೇವಸ್ಥಾನದಲ್ಲಿ ಮಾಡಿದ ಪ್ರತಿಯೊಂದು ಸಣ್ಣ ಪ್ರಾರ್ಥನೆಯೂ ನೆನಪಿತ್ತು. ಮತ್ತು ಪ್ರಿಯಾ ನನಗೆ ಎಂದಿಗೂ ಒಂದು ಪೈಸೆನೂ ನೀಡಿಲ್ಲ ಎಂಬುದು ನೆನಪಿತ್ತು. ನಾನು ಸುಮ್ಮನೆ ತಲೆ ಆಡಿಸಿದೆ. ಕೆಲವು ಜಗಳಗಳನ್ನು ತಕ್ಷಣಕ್ಕೆ ಸರಿಪಡಿಸಲಾಗುವುದಿಲ್ಲ, ಅವುಗಳನ್ನು ಕೇವಲ ನೋಡಬೇಕು. ರೋಹನ್ ಎದ್ದು ನನ್ನ ಭುಜದ ಮೇಲೆ ಕೈಯಿಟ್ಟ. ಅಮ್ಮ, ಬಹುಶಃ ಏನಾದರೂ ತಪ್ಪು ತಿಳುವಳಿಕೆಯಾಗಿರಬಹುದು. ನಾನು ಖಾತೆಯನ್ನು ಪರಿಶೀಲಿಸುತ್ತೇನೆ. ನನಗೆ ನೀವು ಆರಾಮಾಗಿ ಇರಬೇಕಷ್ಟೆ ಎಂದು ಹೇಳಿದ. ನಾನು ಒಂದು ಸಣ್ಣ ನಗೆ ಬೀರಿದೆ. ಆದರೆ ನನ್ನೊಳಗೆ ಒಂದು ಚಂಡಮಾರುತ ಎದ್ದಿತ್ತು. ಅನುಮಾನದ ಚಂಡಮಾರುತ ಮತ್ತು ಸತ್ಯವನ್ನು ತಿಳಿಯುವ ಉದ್ದೇಶ. ಅವರು ಹೋದ ನಂತರ ನಾನು ಒಬ್ಬಂಟಿಯಾಗಿ ಕುಳಿತಿದ್ದೆ. ಸೂರ್ಯನ ಕಿರಣಗಳು ಹಳೆಯ ಮೇಜಿನ ಮೇಲೆ ಹರಡಿದ್ದವು. ತಿಂಗಳಿಗೆ 4 ಲಕ್ಷ, 8 ತಿಂಗಳಿಗೆ 32 ಲಕ್ಷ. ಆ ಹಣದಿಂದ ಮನೆಯ ಸೋರುತ್ತಿರುವ ಚಾವಣಿ ಸರಿಪಡಿಸಬಹುದಾಗಿತ್ತು. ನಮ್ಮ ಹಳೆಯ ಫ್ರಿಡ್ಜ್ ಬದಲಾಯಿಸಬಹುದಾಗಿತ್ತು. ಆದರೆ ಅದರ ಬದಲಿಗೆ ನಾನು ದೇವಸ್ಥಾನದವರು ಕೊಟ್ಟ ಡಬ್ಬಿಯಲ್ಲಿರುವ ಆಹಾರಕ್ಕಾಗಿ ಮತ್ತು ನೆರೆಹೊರೆಯವರು ಕೊಟ್ಟ ಹಿಟ್ಟಿಗಾಗಿ ದೇವರಿಗೆ ಧನ್ಯವಾದ ಹೇಳುತ್ತಿದ್ದೆ. ನನಗೆ ಒಬ್ಬಳೇ ಊಟ ಮಾಡುವ ಅಭ್ಯಾಸವಿತ್ತು. ಆದರೆ ಮಗನ ಮೌನದ ಹಿಂದೆ ಇಷ್ಟು ದೊಡ್ಡ ಸುಳ್ಳಿದೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ಆ ರಾತ್ರಿ ನಾನು ನನ್ನ ಹಳೆಯ ಡೈರಿಯನ್ನು ತೆರೆದೆ.
ಅದರಲ್ಲಿ ಮೊದಲು ಪಡಿತರ ಪಟ್ಟಿ ಮತ್ತು ಪೂಜೆಯ ವಿಷಯಗಳನ್ನು ಬರೆಯುತ್ತಿದ್ದೆ. ಆದರೆ ಈ ಬಾರಿ ನಾನು ಬೇರೆ ಏನೋ ಬರೆದೆ. ಸತ್ಯವನ್ನು ಹುಡುಕು ಮತ್ತು ಸುಳ್ಳು ಕಣ್ಣೀರುಗಳನ್ನು ನಂಬಬೇಡ. ನಾನು ದುರ್ಬಲಳಾಗಿರಲಿಲ್ಲ. ನಾನು ಏಕಾಂಗಿತನ, ಸಂಘರ್ಷ ಮತ್ತು ಪತಿಯನ್ನು ಕಳೆದುಕೊಂಡ ನೋವನ್ನು ಸಹಿಸಿದ್ದೆ. ನಾನು ಇದರಿಂದಲೂ ಹೊರಬರುತ್ತೇನೆ. ರೋಹನ್ ಬಹುಶಃ ಮೂರ್ಖನಾಗಿದ್ದಾನೆ, ಆದರೆ ನಾನಲ್ಲ. ಮತ್ತು ಪ್ರಿಯಾ ನಾನು ಸುಮ್ಮನೆ ಕುಳಿತಿರುತ್ತೇನೆ ಎಂದು ಭಾವಿಸಿದ್ದರೆ ಅವಳು ನನ್ನನ್ನು ಕಡಿಮೆ ಅಂದಾಜು ಮಾಡಿದ್ದಳು. ಮರುದಿನ ಬೆಳಿಗ್ಗೆ ನಾನು ನೇರವಾಗಿ ನಗರದ ಸರ್ಕಾರಿ ಬ್ಯಾಂಕಿಗೆ ತೆರಳಿದೆ. ಅಲ್ಲಿ ನನ್ನ ಖಾತೆ ಇತ್ತು. ಪಾಸ್ಬುಕ್ಕನ್ನು ಬ್ಯಾಂಕ್ನ ಯುವ ಕ್ಯಾಷಿಯರ್ ರೀನಾಳ ಕೈಗೆ ಕೊಟ್ಟೆ. ರೀನಾ ಮಗಳೇ, ನಾನು ಹೇಳಿದೆ, ದಯವಿಟ್ಟು ನೋಡು, ರೋಹನ್ ಕಳೆದ 8 ತಿಂಗಳುಗಳಲ್ಲಿ ಪ್ರತಿ ತಿಂಗಳು 4 ಲಕ್ಷ ಕಳುಹಿಸಿದ್ದಾನೆಯೇ? ರೀನಾ ಆಶ್ಚರ್ಯದಿಂದ ನನ್ನನ್ನು ನೋಡಿದಳು. ಕೆಲವು ಬಟನ್ಗಳನ್ನು ಒತ್ತಿದಳು ಮತ್ತು ನಂತರ ನಿಧಾನವಾಗಿ ತಲೆ ಆಡಿಸಿದಳು. ಕ್ಷಮಿಸಿ ಆಂಟಿ, ಯಾವುದೇ ದೊಡ್ಡ ಮೊತ್ತದ ವರ್ಗಾವಣೆ ಬಂದಿಲ್ಲ. ಕೇವಲ ಕಳೆದ ಫೆಬ್ರವರಿಯಲ್ಲಿ ₹1.35 ಬಡ್ಡಿ ಜಮಾ ಆಗಿದೆ. ನಾನು ತಲೆ ತಗ್ಗಿಸಿ ಅಲ್ಲಿಂದ ಹೊರಬಂದೆ. ಹೊರಗೆ ನಗರದ ಬಿಸಿ ಗಾಳಿ ನನ್ನ ಕೂದಲನ್ನು ಸ್ಪರ್ಶಿಸಿ ಹೋಯಿತು. ನನ್ನ ಮನಸ್ಸು ಭಾರವಾಯಿತು. ಯಾವುದೇ ವರ್ಗಾವಣೆ ಇಲ್ಲ, ಯಾವುದೇ ಲಕೋಟೆ ಇಲ್ಲ, ಏನೂ ಇಲ್ಲ. ಆ ಮಧ್ಯಾಹ್ನ ನಾನು ದೇವಸ್ಥಾನಕ್ಕೆ ಹೋದೆ. 20 ವರ್ಷಗಳಿಂದ ನನ್ನನ್ನು ಬಲ್ಲ ಪಂಡಿತ್ ರಾಮ್ ಅವರು ನನ್ನ ಬಳಿ ಬಂದರು. ಸಾವಿತ್ರಿ, ನೀವು ಚೆನ್ನಾಗಿದ್ದೀರಾ? ಇಂದು ದಣಿದಂತೆ ಕಾಣುತ್ತಿದ್ದೀರಿ. ನಾನು ಕೈ ಜೋಡಿಸಿ ನನ್ನ ನಡುಗುತ್ತಿದ್ದ ಬೆರಳುಗಳನ್ನು ಮರೆಮಾಡಿದೆ. ಮಗನ ಹಣ ನನ್ನನ್ನು ತಲುಪದಿರಲು ಕಾರಣವೇನೆಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಪಂಡಿತರೇ. ಪಂಡಿತರು ನನ್ನ ಭುಜದ ಮೇಲೆ ಕೈಯಿಟ್ಟರು. ದೇವರು ಸತ್ಯವನ್ನು ಹೊರಗೆ ತರಲು ಮಾರ್ಗವನ್ನು ಖಂಡಿತ ತೋರಿಸುತ್ತಾನೆ. ವಿಶ್ವಾಸ ಕಳೆದುಕೊಳ್ಳಬೇಡಿ. ಆದರೆ ನನ್ನ ಮನಸ್ಸಿನಲ್ಲಿ ಈಗ ಕೇವಲ ವಿಶ್ವಾಸ ಸಾಕಾಗಿರಲಿಲ್ಲ. ನನಗೆ ಕ್ರಮ ಬೇಕಿತ್ತು. ಅದೇ ರಾತ್ರಿ ನಾನು ರೋಹನ್ನ ಹುಟ್ಟುಹಬ್ಬದ ಉಡುಗೊರೆ ಡೈರಿಯನ್ನು ತೆರೆದೆ. ಮೊದಲ ಪುಟದಲ್ಲಿ ಪ್ರಾರ್ಥನೆಯ ಬದಲಿಗೆ ನಾನು ಬರೆದೆ, ಅವರು ಸುಳ್ಳು ಹೇಳುತ್ತಿದ್ದರೆ ನಾನು ಕಾನೂನಿನ ಮೂಲಕ ಅವರಿಗೆ ಸತ್ಯವನ್ನು ಹೇಳುತ್ತೇನೆ. ನಾನು ಪೆನ್ನನ್ನು ಕಾಗದದ ಮೇಲೆ ಗಟ್ಟಿಯಾಗಿ ಒತ್ತಿದೆ. ಆ ದಿನದಿಂದ ನಾನು ಎಲ್ಲವನ್ನು ನೋಟ್ ಮಾಡಲು ಪ್ರಾರಂಭಿಸಿದೆ. ಯಾವಾಗ ಪ್ರಿಯಾ ಬರುತ್ತಿದ್ದಳೋ ದಿನಾಂಕ, ಸಮಯ ಮತ್ತು ಅವಳು ಹೇಳಿದ ನಿಖರವಾದ ಶಬ್ದಗಳನ್ನು ಬರೆಯುತ್ತಿದ್ದೆ. ಜೂನ್ನ 1 ಮಧ್ಯಾಹ್ನ ಪ್ರಿಯಾ ಕೇಕ್ ತಂದಳು ಮತ್ತು ಹಣ ಕಳುಹಿಸಿದ್ದೇನೆ ಅತ್ತೆ. ಬಹುಶಃ ಬ್ಯಾಂಕಿನಲ್ಲಿ ತಡವಾಗಿರಬಹುದು ಎಂದು ಹೇಳಿದಳು. ಯಾವುದೇ ಲಕೋಟೆ ಇಲ್ಲ, ಯಾವುದೇ ಪುರಾವೆ ಇಲ್ಲ. ಆಗಸ್ಟ್ನ 1 ಸಂಜೆ ನಾನು ಗಿಡಗಳ ಕಳೆ ತೆಗೆಯುತ್ತಿದ್ದಾಗ ಪ್ರಿಯಾಳ ಹೊಳೆಯುವ ಹೊಸ ಬೆಳ್ಳಿ ಕಾರು ಪಾರ್ಕಿಂಗ್ನಲ್ಲಿ ನಿಂತಿತ್ತು. ಅವಳು ಎಂದಿನಂತೆ ಅದ್ಭುತವಾಗಿ ಕಾಣುತ್ತಿದ್ದಳು. ಅತ್ತೆ, ನಿಮಗಾಗಿ ಸ್ವಲ್ಪ ಲ್ಯಾವೆಂಡರ್ ಹೂವುಗಳನ್ನು ತಂದಿದ್ದೇನೆ, ನೆನಪಿಗಾಗಿ ಒಳ್ಳೆಯದು ಎಂದು ಅವಳು ಹೇಳಿದಳು. ನಾನು, ನನ್ನ ನೆನಪು ತುಂಬ ಚೆನ್ನಾಗಿದೆ ಪ್ರಿಯಾ ಎಂದು ನಿಧಾನವಾಗಿ ಹೇಳಿದೆ. ಎಷ್ಟು ಚೆನ್ನಾಗಿದೆ ಎಂದರೆ ನೀನು ಕೊನೆಯ ಬಾರಿ ನನಗೆ ಯಾವಾಗ ಹಣ ಕೊಟ್ಟಿದ್ದೆ ಎಂದು ನನಗೆ ನೆನಪಿದೆ. ಎಂದಿಗೂ ಇಲ್ಲ. ಅವಳ ಮುಖ 1 ಸೆಕೆಂಡಿಗೆ ಕಪ್ಪಿಟ್ಟಿತು. ಆದರೆ ತಕ್ಷಣವೇ ಅವಳು ಒಂದು ಹೊಳೆಯುವ ನಗುವನ್ನು ಧರಿಸಿದಳು. ಅಯ್ಯೋ ಅತ್ತೆ, ನಿಮಗೆ ತಪ್ಪು ತಿಳುವಳಿಕೆಯಾಗಿದೆ. ನಾನು ಕಳುಹಿಸಿದ್ದೇನೆ, ಬ್ಯಾಂಕಿನಲ್ಲಿ ತಪ್ಪಾಗಿರಬಹುದು. ನಾನು ಹೂವುಗಳನ್ನು ನೋಡುತ್ತಾ ಹೇಳಿದೆ. ಆಗಿರಬಹುದು, ಆದರೆ ನಾನು ಬ್ಯಾಂಕಿಗೆ ಹೋಗಿ ಕೇಳಿದೆ. ಅವರು ಹೇಳಿದರು, 8 ತಿಂಗಳಿಂದ ಯಾವ ಹಣವೂ ಬಂದಿಲ್ಲ. ಅಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಪ್ರಿಯಾ ತನ್ನ ಕುತ್ತಿಗೆಯ ಸರ ಹಿಡಿದು ಆಟವಾಡಲು ಪ್ರಾರಂಭಿಸಿದಳು. ನಾನು ಮತ್ತೆ ಪರಿಶೀಲಿಸುತ್ತೇನೆ ಎಂದು ಅವಳು ಬೇಗನೆ ಹೇಳಿ ತನ್ನ ದುಬಾರಿ ಕಾರಿನಲ್ಲಿ ಕುಳಿತು ಸುಗಂಧ ದ್ರವ್ಯದ ತೀಕ್ಷ್ಣ ವಾಸನೆಯನ್ನು ಬಿಟ್ಟು ಹೊರಟು ಹೋದಳು. ನಾನು ಅಲ್ಲೇ ನಿಂತಿದ್ದೆ. ಕಹಿಯ ಮತ್ತು ಸ್ಪಷ್ಟತೆಯ ಮಿಶ್ರಣವು ನನ್ನ ಎದೆಯಲ್ಲಿ ತುಂಬಿತ್ತು. ಅವಳು ಸುಳ್ಳು ಹೇಳಿದ್ದಳು ಮತ್ತು ಈಗ ನಾನು ತಿಳಿದಿದ್ದೇನೆ ಎಂದು ಅವಳಿಗೆ ತಿಳಿದಿತ್ತು. ಮುಂದಿನ ಕೆಲವು ವಾರಗಳಲ್ಲಿ ನಾನು ಪರಿವಾರದ ಉಡುಗೊರೆಯ ವರ್ಗಾವಣೆಯ ಬಗ್ಗೆ ಕೇಳಬೇಕು ಎಂದು ಸುಳ್ಳು ಹೇಳಿ ರೋಹನ್ನ ಬ್ಯಾಂಕ್ಗೆ ಫೋನ್ ಮಾಡಿದೆ. ಅವರು ಖಾಸಗಿ ಮಾಹಿತಿ ನೀಡಲಿಲ್ಲ, ಆದರೆ ಒಬ್ಬ ಒಳ್ಳೆಯ ನೌಕರ ಸುಳಿವು ಕೊಟ್ಟರು. ಹಣ ವರ್ಗಾವಣೆಯಾಗಿದ್ದರೆ ಅದು ನಿಮ್ಮ ಹೆಸರಿನಲ್ಲಿರುವ ಇನ್ನೊಂದು ಖಾತೆಗೆ ಹೋಗಿರಬಹುದು. ನಿಮಗೆ ಸಿಗದಿದ್ದರೆ ಯಾರೋ ನಿಮ್ಮ ಹೆಸರಿನ ಇನ್ನೊಂದು ಖಾತೆಯನ್ನು ಬಳಸಿದ್ದಾರೆ ಎಂದರ್ಥ. ನನ್ನ ಹೆಸರಿನ ಇನ್ನೊಂದು ಖಾತೆ. ಇದನ್ನು ಕೇಳಿ ನನ್ನ ಬೆನ್ನೆಲುಬಿನಲ್ಲಿ ಚಳಿ ಹುಟ್ಟಿತು. ನಾನು ಯಾರೊಂದಿಗೆ ಹೋರಾಡುತ್ತಿದ್ದೇನೆ ಎಂದು ನನಗೆ ತಿಳಿದಿತ್ತು. ಪ್ರಿಯಾ ಜಾಣೆಯಾಗಿದ್ದಳು, ಆಕರ್ಷಕವಾಗಿದ್ದಳು ಮತ್ತು ರೋಹನ್ನನ್ನು ತನ್ನ ಬೆರಳಿನಿಂದ ಕುಣಿಸುವುದರಲ್ಲಿ ನುರಿತಿದ್ದಳು. ಆದರೆ ನಾನು ಕೂಡ 3 ಕಂಪನಿಗಳಿಗೆ 30 ವರ್ಷಗಳ ಕಾಲ ಅಕೌಂಟೆಂಟ್ ಆಗಿದ್ದೆ. ಯಾರಾದರೂ ನನ್ನ ಹೆಸರಿನಲ್ಲಿ ಮೋಸ ಮಾಡಿದ್ದರೆ ನಾನು ಅವರನ್ನು ಹುಡುಕುತ್ತೇನೆ. ನಾನು ಪಂಡಿತ್ ರಾಮ್ ಅವರನ್ನು ಸಂಪರ್ಕಿಸಿದೆ. ಒಂದು ದಿನ ನಾನು ದೇವಸ್ಥಾನಕ್ಕೆ ಹೋಗಿ ನೋಟುಗಳಿಂದ ತುಂಬಿದ ಒಂದು ಲಕೋಟೆಯನ್ನು ಅವರಿಗೆ ಕೊಟ್ಟೆ. ಪಂಡಿತರೇ, ಒಂದು ವೇಳೆ ನಾನು ಸೇವೆಗೆ ಬರಲು ಸಾಧ್ಯವಾಗದಿದ್ದರೆ ಇದನ್ನು ಸುರಕ್ಷಿತವಾಗಿ ಇಡಿ ಎಂದು ಹೇಳಿದೆ. ಅವರು ಕೇಳಿದರು, ನೀವು ಏನು ಮಾಡುತ್ತಿದ್ದೀರಿ ಸಾವಿತ್ರಿಯವರೇ? ನಾನು ದೃಢವಾಗಿ ನಗುತ್ತಾ ಹೇಳಿದೆ, ಕೇವಲ ಸತ್ಯ ಹೊರಬರಲು ಸಿದ್ಧತೆ ಮಾಡುತ್ತಿದ್ದೇನೆ. ಮನೆಗೆ ಹಿಂತಿರುಗುವಾಗ ಯಾವುದೋ ಅಗೋಚರ ಭಾರ ಇಳಿದಂತೆ ನನ್ನ ಮನಸ್ಸು ಹಗುರವಾಗಿತ್ತು. ಮುಂದಿನ ದಾರಿ ಕಠಿಣವಾಗಿರುತ್ತದೆ, ಕಣ್ಣೀರು ಇರುತ್ತದೆ ಎಂದು ನನಗೆ ತಿಳಿದಿತ್ತು. ಆದರೆ ನನಗೆ ಭಯವಿರಲಿಲ್ಲ. ನಾನು ನನ್ನ 32 ಲಕ್ಷವನ್ನು ಪಡೆಯುತ್ತೇನೆ.
ಆದರೆ ಅದಕ್ಕಿಂತ ಹೆಚ್ಚಾಗಿ ಮುಪ್ಪಿನೊಂದಿಗೆ ಕಳೆದು ಹೋಗಿದೆ ಎಂದು ಅವರು ಭಾವಿಸಿದ್ದ ನನ್ನ ಗೌರವವನ್ನು ಮರಳಿ ಪಡೆಯುತ್ತೇನೆ. ನಿಧಾನವಾಗಿ ದಿನಗಳು ಕಳೆದವು. ನಾನು ರೋಹನ್ನ ಕಂಪನಿಯ ಮುಖ್ಯ ಅಕೌಂಟೆಂಟ್ ರಾಜೇಶ ಅವರನ್ನು ಸಂಪರ್ಕಿಸಲು ನಿರ್ಧರಿಸಿದೆ. ಒಂದು ದಿನ ಬೆಳಿಗ್ಗೆ ನಾನು ಹೂವಿನ ಗಿಡಗಳನ್ನು ಸರಿಪಡಿಸುತ್ತಿರುವಾಗ ಜೋರಾಗಿ ಬಾಗಿಲನ್ನು ಬಡಿಯುವ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ಎದುರಿಗೆ ಒಬ್ಬ ಬಿಳಿ ಶರ್ಟ್ ಮತ್ತು ತಿಳಿ ಬಣ್ಣದ ಸೂಟ್ನಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಸಾವಿತ್ರಿ ದೇವಿಯವರೇ, ನಾನು ರೋಹನ್ನ ಕಂಪನಿಯಲ್ಲಿ ಮುಖ್ಯ ಅಕೌಂಟೆಂಟ್ ರಾಜೇಶ. ನಾನು ಅವರನ್ನು ಒಳಗೆ ಕರೆದು ನೀರು ಕೊಟ್ಟೆ. ರಾಜೇಶ ತಮ್ಮ ಬ್ರೀಫ್ ಕೇಸ್ ತೆರೆದು ಒಂದು ದಪ್ಪ ಫೈಲನ್ನು ಮೇಜಿನ ಮೇಲೆ ಇಟ್ಟರು. ಸಂಧ್ಯಾ ನನಗೆ ಹೇಳಿದರು ಮತ್ತು ನಿಮಗೆ ಕೆಲವು ವಿಷಯಗಳು ತಿಳಿಸಬೇಕು ಎಂದು ನನಗನಿಸಿತು. ಅವರು ಕಡತವನ್ನು ನಮ್ಮ ಕಡೆ ಸರಿಸಿದರು. ಇವು 8 ವರ್ಗಾವಣೆಗಳ ಪ್ರತಿಗಳು. ಪ್ರತಿ ಬಾರಿ 4 ಲಕ್ಷ, ಒಟ್ಟು 32 ಲಕ್ಷ. ಮತ್ತು ಹಣ ಪಡೆದವರ ಹೆಸರು ಪ್ರಿಯಾ ರೋಹನ್. ನನಗೆ ಮೈಮೇಲೆ ತಣ್ಣೀರು ಸುರಿದಂತಾಯಿತು. ನಾನು ಕಾಗದಗಳನ್ನು ತಿರುಗಿಸಿದಾಗ ನನ್ನ ಕೈಗಳು ನಡುಗುತ್ತಿದ್ದವು. ಕಳುಹಿಸುವವರು ರೋಹನ್, ಪಡೆಯುವವರು ಪ್ರಿಯಾ. ಪ್ರತಿ ತಿಂಗಳ ಅದೇ ದಿನಾಂಕ. ನಾನು ದಬಾಯಿಸಿದ ಧ್ವನಿಯಲ್ಲಿ ಕೇಳಿದೆ, ಈ ಖಾತೆಯನ್ನು ಯಾರು ತೆರೆದರು ರಾಜೇಶ? ರಾಜೇಶ ಕನ್ನಡಕವನ್ನು ತೆಗೆದರು. ನಿಮ್ಮ ಸೊಸೆ ಪ್ರಿಯಾ. ಎಲ್ಲ ಖಾತೆಯ ಪ್ರತಿಯೊಂದು ದಾಖಲೆಯ ಮೇಲೆ ಅವಳೇ ಸಹಿ ಮಾಡಿದ್ದಾಳೆ. ಮತ್ತು ಹೌದು, ರೋಹನ್ ಸಹಿ ಮಾಡಿದ ಅಥರೈಸೇಷನ್ ಕೂಡ ಇತ್ತು. ಅಥರೈಸೇಷನ್? ಬಹುಶಃ ರೋಹನ್ ದಾಖಲೆಗಳನ್ನು ಗಮನವಿಟ್ಟು ಓದಲಿಲ್ಲ. ಪ್ರಿಯಾ ನಿಮ್ಮ ಗುರುತಿನ ಚೀಟಿಯ ನಕಲಿ ಪ್ರತಿಯನ್ನು ಬಳಸಿದ್ದಾಳೆ. ಬಳಸುತ್ತಿದ್ದವರು ಪ್ರಿಯಾ ಆಗಿದ್ದರೂ ಸಿಸ್ಟಮ್ ಇದನ್ನು ಸ್ವಯಂಚಾಲಿತವಾಗಿ ನಿಮ್ಮ ಹೆಸರಿನ ಖಾತೆ ಎಂದು ಪರಿಗಣಿಸಿದೆ. ನಾನು ತಲೆಯ ಮೇಲೆ ಕೈಯಿಟ್ಟುಕೊಂಡೆ. ಇದು ಕೇವಲ ಮೋಸವಲ್ಲ, ಅವಮಾನವಾಗಿತ್ತು. 8 ತಿಂಗಳುಗಳ ಕಾಲ ಪ್ರಿಯಾ ನನ್ನ ಹೆಸರನ್ನು, ಒಬ್ಬ ತಾಯಿಯ ಹೆಸರನ್ನು ಬಳಸಿಕೊಂಡು ಮಗನ ಹಣವನ್ನು ಕದ್ದಿದ್ದಳು. ನಾನು ನಿಧಾನವಾಗಿ ಕೇಳಿದೆ, ಮತ್ತು ರೋಹನ್ಗೆ ಗೊತ್ತಿಲ್ಲವೇ? ರಾಜೇಶ ಪ್ರಾಮಾಣಿಕವಾಗಿ ಉತ್ತರಿಸಿದರು. ನನ್ನ ಪ್ರಕಾರ ರೋಹನ್ಗೆ ತಿಳಿದಿಲ್ಲ. ರೋಹನ್ ಶ್ರಮಜೀವಿ, ಆದರೆ ಅವನು ಜನರನ್ನು ಬೇಗನೆ ನಂಬುತ್ತಾನೆ. ಅವನು ಎಲ್ಲ ಕಾಗದದ ಕೆಲಸವನ್ನು ಪ್ರಿಯಾಳೇ ನೋಡಿಕೊಳ್ಳಲು ಬಿಟ್ಟಿದ್ದಾನೆ. ಮತ್ತು ಕೇಳಿ, ಅವಳು ಕಂಪನಿಯ ಕ್ರೆಡಿಟ್ ಕಾರ್ಡನ್ನು ಕೂಡ ವೈಯಕ್ತಿಕ ಖರ್ಚುಗಳಿಗಾಗಿ ಬಳಸುತ್ತಿದ್ದಳು. ಕಂಪನಿಯ ಕಾರ್ಡ್? ಹೌದು, ಅದು ಗ್ರಾಹಕರ ಮನರಂಜನೆಗಾಗಿ ಇತ್ತು. ಆದರೆ ನಾವು ಇತ್ತೀಚೆಗೆ ಅಕ್ರಮ ಖರ್ಚುಗಳನ್ನು ಕಂಡುಕೊಂಡಿದ್ದೇವೆ. ದುಬಾರಿ ಪಾರ್ಲರ್ ಭೇಟಿಗಳು, ಆಭರಣಗಳು, ಬಟ್ಟೆಗಳು. ಇಲ್ಲಿಯವರೆಗೆ ದೆಹಲಿಯ ಫಸ್ಟ್ ಕ್ಲಾಸ್ ವಿಮಾನಯಾನಗಳು. 3 ತಿಂಗಳುಗಳಲ್ಲಿ 30 ಲಕ್ಷಕ್ಕೂ ಹೆಚ್ಚು. ರಾಜೇಶ ಅವರ ಕಣ್ಣುಗಳಲ್ಲಿ ನನಗೆ ಪ್ರಾಮಾಣಿಕತೆ ಕಂಡಿತು. ನಾನು ಹೇಳಿದೆ, ರಾಜೇಶ, ನಾನು ಇದೆಲ್ಲವನ್ನು ಹೊರತರಲು ಬಯಸಿದರೆ ನೀವು ನನಗೆ ಸಹಾಯ ಮಾಡುತ್ತೀರಾ? ಖಂಡಿತ ಸಾವಿತ್ರಿಯವರೇ, ಆದರೆ ನಾವು ಎಚ್ಚರಿಕೆಯಿಂದ ತಯಾರಿ ಮಾಡಬೇಕು. ಇಲ್ಲದಿದ್ದರೆ ಪ್ರಿಯಾ ಇಡೀ ಕಥೆಯನ್ನು ಬದಲಾಯಿಸುತ್ತಾಳೆ ಮತ್ತು ರೋಹನ್ನನ್ನು ನಿಮ್ಮ ವಿರುದ್ಧ ನಿಲ್ಲುವಂತೆ ಮಾಡುತ್ತಾಳೆ. ಅವಳು ಸುಲಭ ವಿರೋಧಿಯಲ್ಲ. ನಾನು ತಲೆ ಆಡಿಸಿದೆ. ನನಗೆ ಗೊತ್ತು. ಅವಳು ಸುಳ್ಳು ಹೇಳುತ್ತಾ ನಗುವುದನ್ನು ನಾನು ನೋಡಿದ್ದೇನೆ. ರಾಜೇಶ ಅವರು ಎಲ್ಲ ವ್ಯವಹಾರ ದಾಖಲೆಗಳು ಮತ್ತು ಬ್ಯಾಂಕಿನಿಂದ ಲಿಖಿತ ದೃಢೀಕರಣವನ್ನು ಒದಗಿಸುವುದಾಗಿ ಭರವಸೆ ನೀಡಿದರು. ನಾನು ಕೆಲವು ದಿನ ಕಾಯಬೇಕಾಯಿತು. ಅವರು ಹೋದ ನಂತರ ನಾನು ಮೇಜಿನ ಮೇಲಿದ್ದ ಕಾಗದಗಳನ್ನು ನೋಡಿದೆ. ಪ್ರತಿಯೊಂದು ಗೆರೆಯೂ ಮೋಸದ ಪುರಾವೆಯಾಗಿತ್ತು. ನಾನು ಡೈರಿಯಲ್ಲಿ ಬರೆದೆ, ರಾಜೇಶ ಬಂದರು. ಪ್ರಿಯಾ ನನ್ನ ಹೆಸರಿನ ಖಾತೆಯಲ್ಲಿ 4,08,000 ವರ್ಗಾವಣೆಗಳನ್ನು ಮಾಡಿದ್ದಾಳೆ ಮತ್ತು ಕಂಪನಿಯ ಕಾರ್ಡನ್ನು ಸಹ ಬಳಸಿದ್ದಾಳೆ. ರೋಹನ್ಗೆ ಮೋಸ ಮಾಡಲಾಗಿದೆ. ಈಗ ನನ್ನ ಬಳಿ ಒಬ್ಬ ಸಹಾಯಕ ಇದ್ದಾನೆ. ಹೋರಾಟ ಪ್ರಾರಂಭ. 3 ದಿನಗಳ ನಂತರ ಎಲ್ಲ ಪುರಾವೆಗಳು ನನ್ನ ತಲೆಯಲ್ಲಿ ಯಾವುದೋ ಬ್ಯಾಲೆನ್ಸ್ ಶೀಟ್ನ ಸಾಲುಗಳಂತೆ ಅಂಟಿಕೊಂಡಿದ್ದವು. ನಾನು ರೋಹನ್ಗೆ ಫೋನ್ ಮಾಡಿದೆ. ಅವನ ಧ್ವನಿ ದಣಿದಂತಿತ್ತು. ಅಮ್ಮ, ಕ್ಷಮಿಸು, ನಾನು ಕೆಲಸದಲ್ಲಿ ನಿರತನಾಗಿದ್ದೇನೆ. ಪ್ರಿಯಾ ಬರುತ್ತಾಳಲ್ಲವೇ? ನಾನು ನಿಧಾನವಾಗಿ ಹೇಳಿದೆ. ಹೌದು ಮಗ, ಪ್ರಿಯಾ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಾನು ಈ ಭಾನುವಾರ ನಿಮ್ಮಿಬ್ಬರನ್ನು ಊಟಕ್ಕೆ ಕರೆಯಬೇಕೆಂದು ಯೋಚಿಸುತ್ತಿದ್ದೆ. ನಾವು ಒಟ್ಟಿಗೆ ಒಳ್ಳೆಯ ಊಟ ಮಾಡಿ ಬಹಳ ದಿನಗಳಾಯಿತು. ರೋಹನ್ ತಕ್ಷಣ ಒಪ್ಪಿಕೊಂಡ. ಆ ಭಾನುವಾರ ಬೆಳಿಗ್ಗೆ ನಾನು ರೋಹನ್ನ ಬಾಲ್ಯದ ನೆಚ್ಚಿನ ಊಟವನ್ನು ತಯಾರಿಸಿದೆ. ಎಲ್ಲವನ್ನೂ ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ಅಲಂಕರಿಸಿದೆ. ಇದರಿಂದ ಸುಳ್ಳು ಹೇಳುವ ವ್ಯಕ್ತಿ ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳಲಿ ಎಂದು. ಸಂಜೆ 6 ಗಂಟೆಗೆ ಅದೇ ಹೊಳೆಯುವ ಬಿಳಿ ಕಾರು ಬಂದಿತು. ಪ್ರಿಯಾ ಯಾವಾಗಿನಂತೆ ತಿಳಿ ಗುಲಾಬಿ ರೇಷ್ಮೆ ಸೀರೆ, ಹೊಸ ಆಭರಣಗಳು ಮತ್ತು ಮುತ್ತುಗಳ ಮಾಲೆ ಧರಿಸಿದ್ದಳು. ಅಮ್ಮ, ನೀವು ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಿ ಎಂದು ರೋಹನ್ ಹೇಳಿದ. ನಾನು ಅವನನ್ನು ಒಪ್ಪಿಕೊಂಡೆ. ನಾನು ಮೊದಲಿಗಿಂತ ಉತ್ತಮವಾಗಿದ್ದೇನೆ ಮಗ. ದೇವರ ಕೃಪೆಯಿಂದ ಎಲ್ಲವೂ ಸಾಮಾನ್ಯವಾಗಿದೆ. ನಾವು ಚಹಾ ಕುಡಿಯುತ್ತಾ ಮಾರುಕಟ್ಟೆಯ ಬಗ್ಗೆ ಮಾತನಾಡಿದೆವು. ನಾವು ಪ್ರಿಯಾಳನ್ನು ಇನ್ನಷ್ಟು ಆರಾಮಾಗಿರುವಂತೆ ಬಿಟ್ಟೆವು. ಊಟವನ್ನು ಬಡಿಸಿ ನಾನು ನಗುತ್ತಾ ಹೇಳಿದೆ, ನಾನು ನಿಮ್ಮಿಬ್ಬರಿಗೂ ತುಂಬ ಕೃತಜ್ಞಳು, ವಿಶೇಷವಾಗಿ ಈ ತಿಂಗಳ 4 ಲಕ್ಷಕ್ಕಾಗಿ. ಪ್ರಿಯಾ ಒಂದು ಕ್ಷಣ ನಿಂತು ನಂತರ ತೃಪ್ತಿಯಿಂದ ನಕ್ಕು ಶರ್ಬತ್ ಕುಡಿದಳು. ಅಯ್ಯೋ ಅತ್ತೆ, ಇಷ್ಟು ಔಪಚಾರಿಕತೆ ಏಕೆ? ನಾನು ಮಾಡಬೇಕಾದ ಕೆಲಸವನ್ನೇ ಮಾಡುತ್ತಿದ್ದೇನೆ. ನಾನು ಸ್ವಲ್ಪ ನಾಚಿಕೆಯ ನಾಟಕ ಮಾಡಿದೆ. ತುಂಬ ಖುಷಿಯಾಯಿತು.
ನಾನು ಆ ಹಣದಿಂದ ನಮ್ಮ ಮನೆಗೆ ಹೊಸ ಗೀಸರ್ ಖರೀದಿಸಿದ್ದೇನೆ. ನಿಮಗೆ ಗೊತ್ತಲ್ಲ, ನಗರದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಚಳಿ ಹೆಚ್ಚಾಗುತ್ತದೆ. ಪ್ರಿಯಾ ಹೆಮ್ಮೆಯಿಂದ ನಕ್ಕಳು. ನೋಡು, ಎಲ್ಲವೂ ಸರಿಯಿದೆ ಎಂದು ಹೇಳುವಂತೆ ರೋಹನ್ನ ಕಡೆ ನೋಡಿದಳು. ನಂತರ ನಾನು ಯಾವುದೋ ಚಿಕ್ಕ ವಿಷಯದಂತೆ ನಿರ್ಲಕ್ಷ್ಯದಿಂದ ಕೇಳಿದೆ, ಓ ಪ್ರಿಯಾ, ನನಗೆ ಇಷ್ಟು ಮಾತ್ರ ಹೇಳು, ನೀನು ಯಾವ ದಿನ ಹಣ ಕಳುಹಿಸುತ್ತಿದ್ದೆ? ಅವಳು ಯೋಚಿಸದೆ ತಕ್ಷಣ ಉತ್ತರಿಸಿದಳು, ಪ್ರತಿ ತಿಂಗಳ 10ನೇ ತಾರೀಕಿನೆಂದು ಅತ್ತೆ. ನಾನು ಏನಾದರೂ ಹೇಳುವ ಮೊದಲು ರೋಹನ್ ಸ್ವಲ್ಪ ಗೊಂದಲದಿಂದ ಹೇಳಿದ, ಇರು, 10ನೇ ತಾರೀಕು ಅಲ್ಲ ಹನಿ, ನಾನು ಆಟೋ ಟ್ರಾನ್ಸ್ಫರನ್ನು 15ನೇ ತಾರೀಕಿಗೆ ಹೊಂದಿಸಿದ್ದೇನೆ. ಅದೇ ದಿನ ನನ್ನ ವೇತನ ಬರುತ್ತದೆ. ಕೊಠಡಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಸುಳ್ಳು ಹೇಳುವ ವ್ಯಕ್ತಿ ಸರಿಯಾಗಿ ತನ್ನದೇ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನು. ಪ್ರಿಯಾ ಒಂದು ಜೀವವಿಲ್ಲದ ನಗು ನಗಲು ಪ್ರಯತ್ನಿಸಿದಳು. ಅಯ್ಯೋ, ನನಗೆ 10ನೇ ತಾರೀಕು ಎಂದು ಅನಿಸಿತು. ಇಲ್ಲ, ನನಗೆ ಖಚಿತವಾಗಿ ನೆನಪಿದೆ, 15ನೇ ತಾರೀಕು. ನಾನು ನಿಧಾನವಾಗಿ ಚಮಚ ಕೆಳಗಿಟ್ಟೆ. ಓ, ತುಂಬ ಚೆನ್ನಾಗಿದೆ. ನಾನು 15ನೇ ತಾರೀಕು ಬ್ಯಾಂಕಿಗೆ ಹೋಗಿ ಪರಿಶೀಲಿಸುತ್ತೇನೆ, ಸಿಸ್ಟಮ್ನಲ್ಲಿ ಯಾವುದೇ ತೊಂದರೆಯಾಗಿದೆ ಎಂದು ನೋಡಲು. ಪ್ರಿಯಾ ಒಂದು ಒಣ ನಗು ನಗಲು ಪ್ರಯತ್ನಿಸಿದಳು, ಆದರೆ ಅವಳ ಮುಖದ ಮೇಲೆ ಆತಂಕ ಸ್ಪಷ್ಟವಾಗಿತ್ತು. ರೋಹನ್ ಮೌನವಾಗಿದ್ದನು, ಆದರೆ ಅವನ ಕಣ್ಣುಗಳು ನಮ್ಮಿಬ್ಬರ ನಡುವೆ ಓಡಾಡುತ್ತಿದ್ದವು. ನಾನು ಅವರಿಗೆ ಸಿಹಿ ತಿಂಡಿ ಬಡಿಸಿದೆ, ರೋಹನ್ನ ನೆಚ್ಚಿನ ಗಜ್ಜರಿ ಹಲ್ವಾ. ರೋಹನ್ ಹೊಗಳಿದ, ಆದರೆ ಪ್ರಿಯಾ ಅದನ್ನು ಕಷ್ಟಪಟ್ಟು ತಿಂದಳು, ಆದಷ್ಟು ಬೇಗ ಹೋಗಲು ಬಯಸುವಂತೆ. ಅವಳು ಗಡಿಯಾರವನ್ನು ನೋಡುತ್ತಿದ್ದಳು. ಅವರು ಬಾಗಿಲ ಬಳಿ ತಲುಪಿದಾಗ ನಾನು ನಿಧಾನವಾಗಿ ಹೇಳಿದೆ, ಬಂದಿದ್ದಕ್ಕೆ ಧನ್ಯವಾದಗಳು. ಮತ್ತು ಹಾಂ, 15ನೇ ತಾರೀಕು ನಾನು ಖಾತೆಯನ್ನು ಪರಿಶೀಲಿಸಲು ಹೋಗುತ್ತೇನೆ. ಪ್ರಿಯಾ ಒಂದು ತೆಳ್ಳನೆಯ ನಗು ನೀಡಿದಳು. ರೋಹನ್ ನನ್ನ ಕೆನ್ನೆಗೆ ಮುತ್ತು ಕೊಟ್ಟ, ಆದರೆ ಅವನ ಕಣ್ಣುಗಳಲ್ಲಿ ತೆಳುವಾದ ಅನುಮಾನದ ಗೆರೆ ಮೂಡಿತ್ತು. ಅವರ ಕಾರು ಹೋದ ನಂತರ ನಾನು ನಿಟ್ಟುಸಿರು ಬಿಟ್ಟೆ. ನಾನು ನೇರವಾಗಿ ಅಡುಗೆ ಮನೆಯ ಪಕ್ಕದ ಚಿಕ್ಕ ಕಚೇರಿಗೆ ಹೋಗಿ ಕಂಪ್ಯೂಟರ್ ತೆರೆದೆ. ನಾನು ನಂಬುವ ಇಬ್ಬರಿಗೆ ಇಮೇಲ್ ಬರೆದೆ. ಪ್ರಾಮಾಣಿಕ ಅಕೌಂಟೆಂಟ್ ರಾಜೇಶ್ ಶಾ ಮತ್ತು ನನ್ನ ಕಾಲೇಜು ಸ್ನೇಹಿತೆ, ಈಗ ಕಾನೂನು ತಜ್ಞೆ ನೀತಾ ವರ್ಮಾ. ವಿಷಯ: ರಾಜೇಶ, ನೀತಾ, ಎಲ್ಲವೂ ಸಿದ್ಧವಾಗಿದೆ. ಪ್ರಿಯಾ ವರ್ಗಾವಣೆಯ ದಿನಾಂಕದ ಬಗ್ಗೆ ಸುಳ್ಳು ಹೇಳಿದ್ದಾಳೆ. ನಾನು ಅವಳನ್ನು ನಂಬಿದ್ದೇನೆ ಎಂದು ಅವಳು ಭಾವಿಸಿದ್ದಾಳೆ. ಆದರೆ ಅವರು ನನ್ನ ಎದುರೇ ಒಬ್ಬರಿಗೊಬ್ಬರು ವಿರೋಧಿಸಿಕೊಂಡಿದ್ದಾರೆ. ನಾವು ಯೋಜನೆ ಪ್ರಕಾರ ಮುಂದುವರಿಯುತ್ತೇವೆ. 15ನೇ ತಾರೀಕಿನೊಳಗೆ ಎಲ್ಲ ಪುರಾವೆಗಳನ್ನು ಸಿದ್ಧಪಡಿಸಿ. ಈಗ ನ್ಯಾಯ ಆ ಸುಳ್ಳುಗಾರನ ಕೈಯಿಂದಲೇ ಬರುತ್ತದೆ. 2 ದಿನಗಳ ನಂತರ ರಾಜೇಶ್ ಶಾ ಅವರ ಚಿಕ್ಕ ಇಮೇಲ್ ಬಂದಿತ್ತು. ಅವರು ಬರೆದಿದ್ದರು, ಬ್ಯಾಂಕ್ ದೃಢಪಡಿಸಿದೆ, ನನ್ನ ಹೆಸರಿನ ಖಾತೆಯನ್ನು ಪ್ರಿಯಾ ನಕಲಿ ದಾಖಲೆಗಳೊಂದಿಗೆ ತೆರೆದಿದ್ದಾಳೆ. ಈಗ ನೀತಾ ಕಾನೂನು ಪ್ರಕ್ರಿಯೆ ಪ್ರಾರಂಭಿಸುತ್ತಾರೆ. ಆ ರಾತ್ರಿ ನಾನು ಡೈರಿಯಲ್ಲಿ ಬರೆದೆ. 10ನೇ ತಾರೀಕು ರಾತ್ರಿಯ ಊಟ ಪರಿಪೂರ್ಣವಾಗಿತ್ತು. ಪ್ರಿಯಾ ತನ್ನನ್ನು ತಾನು ಬಹಿರಂಗಪಡಿಸಿಕೊಂಡಳು. ರೋಹನ್ ಅನುಮಾನಿಸಲು ಪ್ರಾರಂಭಿಸಿದನು. 15ನೇ ತಾರೀಕು ಬ್ಯಾಂಕ್ ಪರಿಶೀಲನೆ. ನ್ಯಾಯವು ಗಾಳಿಯಂತೆ ನಿಧಾನವಾಗಿ ಬರುತ್ತಿದೆ. ಕೆಲವು ದಿನಗಳ ನಂತರ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಫೋನ್ ಬಾರಿಸಿತು. ರಾಜೇಶ ಅವರ ಧ್ವನಿ ಸ್ಥಿರವಾಗಿತ್ತು. ಸಾವಿತ್ರಿಯವರೇ, ಎಲ್ಲವೂ ಆಯಿತು. ನಾನು ನಿಮಗೆ ಸಂಪೂರ್ಣ ಸ್ಟೇಟ್ಮೆಂಟ್ಗಳು, ಚಲನ್ಗಳು ಮತ್ತು ಎಲ್ಲ ದಾಖಲೆಗಳನ್ನು ಕಳುಹಿಸಿದ್ದೇನೆ. ನೀತಾ ಅವುಗಳನ್ನು ಪರಿಶೀಲಿಸಿದ್ದಾರೆ ಮತ್ತು ನಿಮ್ಮ ಸಹಿಯೊಂದಿಗೆ ನಾವು ಕಾನೂನು ಕ್ರಮ ಪ್ರಾರಂಭಿಸಬಹುದು ಎಂದು ಹೇಳಿದರು. 15 ನಿಮಿಷಗಳ ನಂತರ ಪೋಸ್ಟ್ಮ್ಯಾನ್ ಒಂದು ದೊಡ್ಡ ಲಕೋಟೆಯನ್ನು ತಂದ. ಅದರ ಮೇಲೆ ಗೌಪ್ಯ, ರೋಹನ್ ಹಣಕಾಸು ದಾಖಲೆ ಎಂದು ಬರೆಯಲಾಗಿತ್ತು. ಒಳಗೆ ಡಜನ್ಗಟ್ಟಲೆ ಪ್ರಿಂಟ್ಔಟ್ಗಳಿದ್ದವು. ಪ್ರತಿಯೊಂದು 4,08,000 ವರ್ಗಾವಣೆಗಳು. ಕಳುಹಿಸುವವರು ರೋಹನ್, ಪಡೆಯುವವರು ಪ್ರಿಯಾ. ಕೆಳಗೆ ರಾಜೇಶ ಅವರ ಟಿಪ್ಪಣಿ ಇತ್ತು. ಪ್ರಿಯಾ ರೋಹನ್ ಇದನ್ನು ಖಾಸಗಿ ಖಾತೆಯಂತೆ ಬಳಸುತ್ತಿದ್ದಳು. ಈ 8 ವರ್ಗಾವಣೆಗಳ ಹೊರತಾಗಿ ಅವರು ಕಂಪನಿಯ ಕಾರ್ಡ್ನಿಂದ ಪಾರ್ಲರ್, ಶಾಪಿಂಗ್, ಪ್ರಯಾಣ ಮತ್ತು ಹೊಸ ಕಾರಿನ ಲೀಸ್ ಮೇಲೆ ಒಟ್ಟು 47,000 ಖರ್ಚು ಮಾಡಿದ್ದಾರೆ. ನಾನು ಸ್ಥಿರವಾಗಿ ಕುಳಿತಿದ್ದೆ. ಒಂದು ರಸೀದಿಯ ಮೇಲೆ ಹಸ್ಟನ್ನ ಪಾರ್ಲರ್ನ 12,000 ಬಿಲ್ ಇತ್ತು. ಇನ್ನೊಂದರ ಮೇಲೆ ಗೋವಾ ಪ್ರಯಾಣಕ್ಕಾಗಿ 36,000. ಪ್ರತಿಯೊಂದು ರಸೀದಿಯೂ ಒಂದು ಸಣ್ಣ ಚಾಕುವಿನಂತಿತ್ತು. ನನಗೆ ನೆನಪಾಯಿತು, ಪ್ರಿಯಾ ನಮ್ಮ ಮನೆಗೆ ಬರುತ್ತಿದ್ದಳು, ಸುಗಂಧ ದ್ರವ್ಯ ಹಚ್ಚಿಕೊಂಡು, ಉಡುಗೊರೆಗಳನ್ನು ತಂದು ನಗುತ್ತಾ ಹೇಳುತ್ತಿದ್ದಳು, ಅತ್ತೆ, ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ಈಗ ನನಗೆ ಅರ್ಥವಾಯಿತು. ನೋಡಿಕೊಳ್ಳುವುದು ಎಂದರೆ ನನ್ನ ಹೆಸರಿನಿಂದ ಪ್ರತಿ ಪೈಸೆಯನ್ನು ಹಿಂಡಿಕೊಳ್ಳುವುದು. ನಾನು ಡೈರಿಯನ್ನು ತೆರೆದು ಬರೆದೆ. ರಾಜೇಶ್ ಅವರ ದಾಖಲೆಗಳು ಸಿಕ್ಕಿವೆ. 4,08,000 ವರ್ಗಾವಣೆಗಳು. ಎಲ್ಲವೂ ಪ್ರಿಯಾಳ ಕೈಗೆ ಹೋಗಿವೆ. ಪಾರ್ಲರ್, ಪ್ರಯಾಣ, ಹೊಸ ಕಾರು, ಒಟ್ಟು 47,000 ಖರ್ಚು. ಇದು ವಿಶ್ವಾಸದ ಬೆಲೆ. ಆ ಸಂಜೆ ನೀತಾ ವರ್ಮಾ ಅವರ ಫೋನ್ ಬಂದಿತು. ಅವರ ಧ್ವನಿ ತೀಕ್ಷ್ಣ ಮತ್ತು ನಿಖರವಾಗಿತ್ತು, ಯಾವುದೋ ಅನುಭವಿ ವಕೀಲರಂತೆ. ಅಮ್ಮ, ಇದು ಹಿರಿಯರ ಹಣಕಾಸು ಶೋಷಣೆಯ ಸ್ಪಷ್ಟ ಪ್ರಕರಣ. ನೀವು ಹೇಳಿ, ಸಿವಿಲ್ ಮೊಕದ್ದಮೆ ಮಾಡೋಣವೇ ಅಥವಾ ಕ್ರಿಮಿನಲ್? ನಾನು ನಿಧಾನವಾಗಿ ಉತ್ತರಿಸಿದೆ, ಈಗ ಬೇಡ. ರೋಹನ್ನಿಗಿಂತ ಮೊದಲು ನ್ಯಾಯಾಲಯ ಇದನ್ನು ನೋಡಬೇಕೆಂದು ನಾನು ಬಯಸುವುದಿಲ್ಲ.
ಅವನು ತನ್ನ ಕಣ್ಣಾರೆ ನೋಡಬೇಕು. ಆಗ ಮಾತ್ರ ನ್ಯಾಯಕ್ಕೆ ಏನಾದರೂ ಅರ್ಥವಿರುತ್ತದೆ. ನೀತಾ ಸ್ವಲ್ಪ ಸಮಯ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನೀವು ಹೇಳುವುದು ಸರಿ. ಒಬ್ಬ ಮಗನಿಗೆ ತನ್ನ ಹೆಂಡತಿ ತನ್ನ ತಾಯಿಯ ವಿಶ್ವಾಸವನ್ನು ಶೋಷಣೆ ಮಾಡಿದ್ದಾಳೆ ಎಂದು ತಿಳಿದರೆ ಅದಕ್ಕಿಂತ ಹೆಚ್ಚು ನೋವಿನ ಸಂಗತಿ ಬೇರೆ ಇಲ್ಲ. ನಾನು ಪಂಡಿತ್ ರಾಮ್ ಅವರೊಂದಿಗೆ ಮಾತನಾಡಿದೆ ಮತ್ತು ಒಂದು ಚಿಕ್ಕ ಚಾರಿಟಿ ಸಂಜೆಯ ಆಯೋಜನೆಗೆ ಯೋಜನೆ ಮಾಡಿದೆವು. ರೋಹನ್ ಮತ್ತು ಪ್ರಿಯಾ ಬರಲು ಒಂದು ನೆಪ. ನಾವು ಆ ಲಕೋಟೆಯನ್ನು ಮೇಜಿನ ಮೇಲೆ ಇಟ್ಟೆವು. ಅದರ ಮೇಲೆ ನಾನು ದಪ್ಪ ಅಕ್ಷರಗಳಲ್ಲಿ ಬರೆದಿದ್ದೆ, ಹಿರಿಯ ನಾಗರಿಕರ ಸಹಾಯ ನಿಧಿ, ದಾನ, ದಾಖಲೆಗಳು. ಒಳಗೆ ದಾನವಲ್ಲ, ಕೇವಲ ಪ್ರಿಯಾಳ ಮೋಸ ಮತ್ತು ಅಪರಾಧದ ಪ್ರಜ್ಞೆ ಇತ್ತು ಎಂದು ನನಗೆ ತಿಳಿದಿತ್ತು. ನಂತರ ಆ ದಿನ ಬಂದಿತ್ತು. ಆ ಭಾನುವಾರ ನಗರದ ಬಿಸಿಲು ನನ್ನ ಚಿಕ್ಕ ತೋಟವನ್ನು ಸುವರ್ಣಮಯಗೊಳಿಸುತ್ತಿತ್ತು. ಮೇಜಿನ ಮೇಲೆ ಬಿಳಿ ಬಟ್ಟೆ, ಹಳೆಯ ಚೀನಿ ಮಣ್ಣಿನ ಪಾತ್ರೆಗಳು ಮತ್ತು ಮಧ್ಯದಲ್ಲಿ ಆ ದೊಡ್ಡ ಲಕೋಟೆ ಒಂದು ಅಪರಿಚಿತ ಅತಿಥಿಯಂತೆ ಇಡಲಾಗಿತ್ತು. ಸಂಜೆ 7 ಗಂಟೆಗೆ ಅವರ ಕಾರು ಬಂದಿತು. ರೋಹನ್ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅಮ್ಮ, ನನಗೆ ಈ ಸುಗಂಧ ತುಂಬ ಇಷ್ಟ. ಪ್ರಿಯಾ ಅವನ ಹಿಂದೆ ನಿಂತಿದ್ದಳು. ಅದೇ ಮೃದುವಾದ ಕೃತಕ ನಗು. ವಾವ್ ಅತ್ತೆಯವರೇ, ನೀವು ಯಾವಾಗಲೂ ಊಟವನ್ನು ತುಂಬ ವಿಶೇಷವಾಗಿ ಮಾಡುತ್ತೀರಿ. ಹೌದು, ನಾನು ನಿಧಾನವಾಗಿ ಹೇಳಿದೆ. ಇಂದು ರಾತ್ರಿ ನಿಜವಾಗಿಯೂ ತುಂಬ ವಿಶೇಷವಾಗಿರಲಿದೆ. 15 ನಿಮಿಷಗಳ ನಂತರ ಪಂಡಿತ್ ರಾಮ್ ಸಹ ಬಂದರು. ಅವರು ಒಂದು ಬಿಳಿ ಲಕೋಟೆಯನ್ನು ನನಗೆ ಕೊಟ್ಟರು. ಕ್ಷಮಿಸಿ ಸಾವಿತ್ರಿಯವರೇ, ಇವು ನೀವು ದಾನಕ್ಕಾಗಿ ಕೇಳಿದ ಕಾಗದಗಳು. ಪ್ರಿಯಾ ಓರೆಯಾಗಿ ತಲೆ ತಿರುಗಿಸಿದಳು. ಅವಳ ಧ್ವನಿ ಜೇನಿನಂತಿತ್ತು. ಓ, ಹಾಗಾದರೆ ಇದು ನಿಜವಾಗಿಯೂ ಚಾರಿಟಿ ಭೋಜನವೇ? ನೀವು ತಮಾಷೆ ಮಾಡುತ್ತಿದ್ದೀರಿ ಎಂದು ನಾನು ಭಾವಿಸಿದ್ದೆ ಅತ್ತೆಯವರೇ. ನಾನು ಎಲ್ಲರಿಗೂ ಶರ್ಬತ್ ಕೊಟ್ಟೆ. ಹೌದು, ವಿಶ್ವಾಸ, ದಾನ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡಲು. ಈ ಶಬ್ದಗಳನ್ನು ಕೇಳಿ ಪ್ರಿಯಾ ಸ್ವಲ್ಪ ತಡಬಡಾಯಿಸಿದಳು. ಎಲ್ಲರೂ ಕುಳಿತಾಗ ನಾನು ಪಂಡಿತರು ಕೊಟ್ಟ ಆ ಲಕೋಟೆಯನ್ನು ತೆರೆದೆ. ಒಳಗೆ ರಾಜೇಶ್ ಶಾ ಅವರ ಕಾಗದಗಳಿದ್ದವು. ಮಗ, ನಾನು ನಿಧಾನವಾಗಿ ಹೇಳಿದೆ, ಇದು ಕಳೆದ 8 ತಿಂಗಳುಗಳಲ್ಲಿ ಅಮ್ಮನಿಗೆ ಕೊಟ್ಟ ದಾನಗಳ ಪಟ್ಟಿಯಾಗಿದೆ. ನೀನು ಇದನ್ನು ನೋಡಬೇಕು ಎಂದು ನನಗೆ ಅನಿಸುತ್ತದೆ. ರೋಹನ್ ಆಶ್ಚರ್ಯಚಕಿತನಾದ. ದಾನ? ಅಮ್ಮ, ನಾನು ಪ್ರತಿ ತಿಂಗಳು ನಿಮಗೆ ವರ್ಗಾವಣೆ ಮಾಡುತ್ತಿದ್ದೇನೆ. ನಾನು ಸ್ಟೇಟ್ಮೆಂಟನ್ನು ಅವನ ಮುಂದೆ ಸರಿಸಿದೆ. ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಪಡೆಯುವವರು ಪ್ರಿಯಾ ರೋಹನ್, ಮೊತ್ತ 4 ಲಕ್ಷ, ದಿನಾಂಕ ಪ್ರತಿ ತಿಂಗಳ 15ನೇ ತಾರೀಕು. ರೋಹನ್ ಮೌನವಾದನು. ಅವನ ಕಣ್ಣುಗಳು ಆಶ್ಚರ್ಯಗೊಂಡವು. ಪ್ರಿಯಾ ತಕ್ಷಣವೇ ಹಾರಿಬಿದ್ದಳು. ಇದು ಖಂಡಿತವಾಗಿಯೂ ಸುಳ್ಳು ಅತ್ತೆಯವರೇ. ಬ್ಯಾಂಕ್ ಕೆಲವೊಮ್ಮೆ ಹೆಸರುಗಳನ್ನು ತಪ್ಪಾಗಿ ಬರೆಯುತ್ತದೆ. ನಿಮಗೆ ಹಣ ಸಿಗುತ್ತಿತ್ತು ಅಲ್ಲವೇ? ನಾನು ಧ್ವನಿಯನ್ನು ಶಾಂತವಾಗಿಟ್ಟೆ. ಹಾಗಿದ್ದರೆ ಇದು ಏನು? ಪಾರ್ಲರ್ನಲ್ಲಿ 12,000 ಬಿಲ್ ಪೇ ಆಗಿದೆ. ಅದು ನಿನ್ನ ಹೆಸರಿನ ಸೆಕೆಂಡರಿ ಕಾರ್ಡ್ನಿಂದ ಕಡಿತವಾಗಿದೆ. ಅದು ಕೂಡ ಬ್ಯಾಂಕಿನ ತಪ್ಪಾಗಿತ್ತೇ? ಅವಳು ಸುಳ್ಳು ಹೇಳುವ ಮೊದಲು ಬಾಗಿಲಿನಿಂದ ಒಬ್ಬ ಪುರುಷನ ಧ್ವನಿ ಬಂದಿತ್ತು. ಇಲ್ಲ ಪ್ರಿಯಾ ರೋಹನ್, ಯಾರೂ ತಪ್ಪಾಗಿ ನಿಮ್ಮ ಹೆಸರನ್ನು ಬಳಸಿಲ್ಲ. ಎಲ್ಲರೂ ತಿರುಗಿ ನೋಡಿದರು. ಬಾಗಿಲಲ್ಲಿ ರಾಜೇಶ್ ಶಾ ನಿಂತಿದ್ದರು. ಅವರ ಕೈಯಲ್ಲಿ ಬಹಳಷ್ಟು ಪ್ರಿಂಟ್ ಮಾಡಿದ ಕಾಗದಗಳಿದ್ದವು. ಪ್ರಿಯಾಳ ಮುಖ ಬಿಳಿಚಿಕೊಂಡಿತ್ತು. ರೋಹನ್ ಗೊಂದಲದಿಂದ ಹೇಳಿದ, ನೀವು ಯಾರು? ನಾನು ರಾಜೇಶ್ ಶಾ, ನಿಮ್ಮ ಸಂಸ್ಥೆಯ ಮುಖ್ಯ ಅಕೌಂಟೆಂಟ್. ಮತ್ತು ನಿಮ್ಮ ತಾಯಿ ಈ ವರ್ಗಾವಣೆಗಳನ್ನು ಪರಿಶೀಲಿಸಲು ನನ್ನನ್ನು ಅಧಿಕೃತಗೊಳಿಸಿದ್ದರು. ಮೌನ ಆವರಿಸಿತು. ನಾವು ಪ್ರಿಯಾಳನ್ನು ಎದುರಿಸಿದೆವು. ರಾಜೇಶ್ ಶಾ ಪ್ರತಿ ಮೊತ್ತ, ಪ್ರತಿ ಸಹಿ, ಪ್ರತಿ ವ್ಯವಹಾರವನ್ನು ದೃಢೀಕರಿಸಿದರು. 8 ವರ್ಗಾವಣೆಗಳು, ಪ್ರತಿ 4 ಲಕ್ಷದಂತೆ. ಒಮ್ಮೆ ಕೂಡ ನನ್ನನ್ನು ತಲುಪಿಲ್ಲ. ರೋಹನ್ ತನ್ನ ಹೆಂಡತಿಯ ಕಡೆ ತಿರುಗಿದ. ಅವನ ಧ್ವನಿ ಒಡೆದಿತ್ತು. ಪ್ರಿಯಾ, ಇದೇನು? ಅವಳು ರೋಹನ್ನ ಕೈ ಹಿಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿದ್ದವು. ನಾನು ಕೇವಲ ಸಾಲ ತೆಗೆದುಕೊಂಡಿದ್ದೆ. ನಾನು ಹಿಂತಿರುಗಿಸಲು ಹೊರಟಿದ್ದೆ. ನಾನು ಅತ್ತೆಗೆ ತೊಂದರೆ ಕೊಡಲು ಬಯಸಲಿಲ್ಲ. 8 ತಿಂಗಳ ಸಾಲ ಮತ್ತು ನಿನ್ನ ಅತ್ತೆಯ ಹೆಸರಿನಲ್ಲಿ ಬ್ಯಾಂಕ್ ದಾಖಲೆಗಳ ನಕಲು ಮಾಡಿ. ಪ್ರಿಯಾ ಇನ್ನಷ್ಟು ಅಳಲು ಪ್ರಾರಂಭಿಸಿದಳು. ಆದರೆ ಅವಳ ಕಣ್ಣೀರಿನಲ್ಲಿ ಪಶ್ಚಾತ್ತಾಪವಿರಲಿಲ್ಲ, ಕೇವಲ ಹತಾಶೆ ಇತ್ತು. ರೋಹನ್ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡ. ಅವನ ಕಣ್ಣುಗಳು ಕೋಪದಿಂದ ಉರಿಯುತ್ತಿದ್ದವು. ಏನು ಮಾಡಿದೆ ಪ್ರಿಯಾ ನೀನು? ಅವರು ಸುಖವಾಗಿರಲಿ ಎಂದು ನಾನು ಹಣ ಕಳುಹಿಸಿದರೆ ನೀನು ಅದನ್ನು ಕಾರು, ಪಾರ್ಲರ್, ರಜಾದಿನಗಳಿಗಾಗಿ ಖರ್ಚು ಮಾಡಿದೆ ಮತ್ತು ನನ್ನ ಎದುರು ಸುಳ್ಳು ಹೇಳಿದೆ. ಪ್ರಿಯಾ ಹಿಂದೆ ಸರಿದಳು. ಅವಳ ಮುಖ ಭಯದಿಂದ ತುಂಬಿತ್ತು. ರೋಹನ್ ಮೇಜಿನ ಮೇಲೆ ಕೈ ಹಾಕಿದ. ಕೊಠಡಿಯಲ್ಲಿ ಮೌನ ಆವರಿಸಿತು. ಕೇವಲ ಪ್ರಿಯಾಳ ನಿಯಂತ್ರಿಸಲಾಗದ ಉಸಿರಾಟ ಮತ್ತು ನನ್ನ ಹೃದಯ ಬಡಿತ ಕೇಳಿಸುತ್ತಿತ್ತು. ಇಲ್ಲಿಯವರೆಗೆ ಶಾಂತವಾಗಿದ್ದ ಪಂಡಿತ್ ರಾಮ್ ಶಾಂತ ಸ್ವರದಲ್ಲಿ ಹೇಳಿದರು, ಕೆಲವೊಮ್ಮೆ ದೇವರು ಅಪರಾಧಿಗೆ ಶಿಕ್ಷೆ ನೀಡುವ ಅಗತ್ಯವಿಲ್ಲ. ಅವರು ಕೇವಲ ಅವರಿಗೆ ಅವರ ನಿಜವಾದ ಪ್ರತಿಬಿಂಬವನ್ನು ತೋರಿಸುತ್ತಾರೆ. ನಾನು ಪುನಃ ಕುಳಿತು ಪ್ರಿಯಾಳನ್ನು ನೋಡಿದೆ. ನನಗೆ ಆ ಹಣದ ಅಗತ್ಯವಿರಲಿಲ್ಲ. ನನಗೆ ಗೌರವ ಬೇಕಿತ್ತು ಮತ್ತು ನೀನು ಅದನ್ನು ಕಸಿದುಕೊಂಡೆ. ಕೇವಲ ನನ್ನಿಂದಲ್ಲ, ನಿನ್ನ ಪತಿಯಿಂದಲೂ. ರಾಜೇಶ್ ಶಾ ಕೊನೆಯ ಕಡತವನ್ನು ರೋಹನ್ನ ಮುಂದೆ ಇಟ್ಟರು. ಇವು ಮೂಲ ದಾಖಲೆಗಳು ಮಿಸ್ಟರ್ ರೋಹನ್.
ನಕಲಿ ಅಧಿಕೃತ ಪತ್ರ, ಬ್ಯಾಂಕ್ ದಾಖಲೆಗಳು ಮತ್ತು ರಸೀದಿಗಳು ಇವುಗಳನ್ನು ಇಟ್ಟುಕೊಳ್ಳಿ. ರೋಹನ್ ಏನೂ ಹೇಳಲಿಲ್ಲ. ಅವನು ಕೇವಲ ಅಂಕಿಗಳನ್ನು ದಿಟ್ಟಿಸಿದ. ನಂತರ ನನ್ನ ಕಡೆ ನೋಡಿದ. ಅವನ ಕಣ್ಣುಗಳಲ್ಲಿ ನೋವು, ನಾಚಿಕೆ ಮತ್ತು ಮೊದಲ ಬಾರಿಗೆ ಸತ್ಯದ ಹೊಳಪು ಇತ್ತು. ಅಮ್ಮ, ನನ್ನನ್ನು ಕ್ಷಮಿಸು. ನನಗೆ ಗೊತ್ತಿರಲಿಲ್ಲ. ನಾನು ಎಷ್ಟು ಮೂರ್ಖನಾಗಿದ್ದೆ. ಅವಳನ್ನು ನಂಬಿದ್ದೆ. ನಾನು ಅವನ ಭುಜದ ಮೇಲೆ ಕೈಯಿಟ್ಟೆ. ತಪ್ಪು ನಂಬುವುದರಲ್ಲಿ ಇಲ್ಲ ಮಗ, ತಪ್ಪು ನಂಬಿಕೆಯನ್ನು ಮುರಿಯುವವರದ್ದು. ಪ್ರಿಯಾ ಜೋರಾಗಿ ಅಳಲು ಪ್ರಾರಂಭಿಸಿದಳು. ನಾನು ಇನ್ನು ಸಹಿಸಲಾರೆ ಎಂದು ಅವಳು ಅರಚಿದಳು. ತನ್ನ ಪರ್ಸ್ ತೆಗೆದುಕೊಂಡು ವೇಗವಾಗಿ ಹೊರಗೆ ಹೋದಳು. ಅವಳ ಹೀಲ್ಸ್ನ ಶಬ್ದ ನೆಲದ ಮೇಲೆ ಯಾವುದೋ ವಿಷಯ ಮುಗಿದಂತೆ ಬಾರಿಸುತ್ತಿತ್ತು. ರೋಹನ್ ಅವಳನ್ನು ತಡೆಯಲಿಲ್ಲ. ಅವನು ಕೇವಲ ತಲೆ ತಗ್ಗಿಸಿ ಕುಳಿತಿದ್ದ. ಬಾಗಿಲು ಜೋರಾಗಿ ಮುಚ್ಚಿತು. ಮೌನ ಆವರಿಸಿತು. ನಾನು ನಿಟ್ಟುಸಿರು ಬಿಟ್ಟೆ. ಮುಗಿಯಿತು, ನಾನು ನಿಧಾನವಾಗಿ ಹೇಳಿದೆ. ಆದರೆ ಈ ಗೆಲುವಿನಲ್ಲಿ ನನಗೆ ಯಾವುದೇ ಸಂತೋಷ ಸಿಗಲಿಲ್ಲ. ಕೇವಲ ಒಂದು ವಿಚಿತ್ರ ಖಾಲಿತನ. ಎಲ್ಲರೂ ಹೋದ ನಂತರ ನಾನು ಒಬ್ಬಳೇ ಇದ್ದೆ. ನಾನು ಮೇಜನ್ನು ಸ್ವಚ್ಛಗೊಳಿಸಿದೆ. 8 ತಿಂಗಳ ಮೋಸ ಒಂದು ಸಂಜೆಯಲ್ಲಿ ಎಲ್ಲವೂ ಚೆಲ್ಲಾಪಿಲ್ಲಿಯಾಯಿತು. ಮರುದಿನ ನಾನು ಕಂಪ್ಯೂಟರ್ನಲ್ಲಿ ಇಮೇಲ್ ತೆರೆದೆ. ನೀತಾ ವರ್ಮಾ ಅವರ ಸಂದೇಶವಿತ್ತು. ಎಲ್ಲ ಪುರಾವೆಗಳನ್ನು ಸಲ್ಲಿಸಲಾಗಿದೆ. ಮುಂದಿನ ಸೋಮವಾರ ಆರಂಭಿಕ ವಿಚಾರಣೆಗೆ ಸಿದ್ಧರಾಗಿರಿ. ಈ ವಯಸ್ಸಿನಲ್ಲಿ ನನ್ನ ಮಗನು ಕೊಟ್ಟ ಹಣದ ಸುರಕ್ಷತೆಗಾಗಿ ನನಗೆ ಒಬ್ಬ ವಕೀಲರ ಅಗತ್ಯವಿರುತ್ತದೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ವಿಚಾರಣೆಯ ದಿನ ನ್ಯಾಯಾಲಯದ ಹಜಾರ ಒತ್ತಡದಿಂದ ತುಂಬಿತ್ತು. ರೋಹನ್ ಕೂಡ ಅಲ್ಲಿದ್ದನು, ಒಬ್ಬಂಟಿಯಾಗಿ ಮತ್ತು ಮೌನವಾಗಿ. ಅವನು ನನ್ನನ್ನಾಗಲಿ ಅಥವಾ ಪ್ರಿಯಾಳನ್ನಾಗಲಿ ನೋಡಲಿಲ್ಲ. ಅವನು ಕುಳಿತಾಗ ಪ್ರಿಯಾ ನನ್ನ ಕಡೆ ನೋಡಿದಳು ಮತ್ತು ಸಣ್ಣದಾಗಿ ನಕ್ಕಳು, ವಿರೋಧ ಮತ್ತು ನಿರಾಶೆಯ ಮಿಶ್ರಣದಿಂದ. ನೀತಾ ವರ್ಮಾ ನಿಂತರು. ಅವರ ಧ್ವನಿ ಸ್ಪಷ್ಟ ಮತ್ತು ಸ್ಥಿರವಾಗಿತ್ತು. ಕ್ಷಮಿಸಿ ಯುವರ್ ಆನರ್, ಕಳೆದ 8 ತಿಂಗಳುಗಳಿಂದ ಪ್ರಿಯಾ ರೋಹನ್ ತಮ್ಮ ಅತ್ತೆ 67 ವರ್ಷದ ವಿಧವೆಯ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಯನ್ನು ಬಳಸಿ ಒಟ್ಟು 32 ಲಕ್ಷದ ದುರುಪಯೋಗ ಮಾಡಿದ್ದಾರೆ. ನೀತಾ ಎಲ್ಲ ಪುರಾವೆಗಳು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಪಾರ್ಲರ್ ರಸೀದಿಗಳು, ಕಾರಿನ ಚಲನ್ಗಳನ್ನು ಮೇಜಿನ ಮೇಲೆ ಇಟ್ಟರು. ಪ್ರಿಯಾಳ ವಕೀಲರು ತಕ್ಷಣ ವಿರೋಧಿಸಿದರು. ಯುವರ್ ಆನರ್, ನನ್ನ ಕಕ್ಷಿದಾರರು ಇದು ಕೇವಲ ಕೌಟುಂಬಿಕ ಹಣಕಾಸು ಮತ್ತು ನಿರ್ವಹಣೆಯಲ್ಲಿ ತಪ್ಪು ತಿಳುವಳಿಕೆಯಾಗಿದೆ ಎಂದು ನಂಬುತ್ತಾರೆ. ಸಾವಿತ್ರಿ ದೇವಿ ವೃದ್ಧರು ಮತ್ತು ಬಹುಶಃ ಅವರಿಗೆ ವರ್ಗಾವಣೆಗಳು ಸರಿಯಾಗಿ ನೆನಪಿಲ್ಲದಿರಬಹುದು. ನನ್ನ ರಕ್ತ ಕುದಿಯಿತು. ಪ್ರಿಯಾ ತನ್ನ ತಲೆ ತಗ್ಗಿಸಿದಳು. ದುರ್ಬಲತೆಯ ನಾಟಕ ಮಾಡುತ್ತಾ ಮತ್ತು ನಡುಗುವ ಧ್ವನಿಯಲ್ಲಿ ಹೇಳಿದಳು, ಯುವರ್ ಆನರ್, ನನ್ನ ಅತ್ತೆ ಇತ್ತೀಚೆಗೆ ಮರೆಯಲು ಪ್ರಾರಂಭಿಸಿದ್ದಾರೆ. ನಾನು ಅವರಿಗೆ ಹಲವು ಬಾರಿ ಹಣ ಕೊಟ್ಟಿದ್ದೇನೆ, ಆದರೆ ಅವರಿಗೆ ನೆನಪಿರುವುದಿಲ್ಲ. ನಾನು ಸುಮ್ಮನೆ ನೀತಾಳ ಕೈಯನ್ನು ಮುಟ್ಟಿದೆ. ಅವರು ನನಗೆ ಶಾಂತವಾಗಿರುವಂತೆ ಸನ್ನೆ ಮಾಡಿದರು. ನೀತಾ ತಮ್ಮ ಧ್ವನಿಯನ್ನು ಹೆಚ್ಚಿಸಿ ಹೇಳಿದರು, ಯುವರ್ ಆನರ್, ಸಾವಿತ್ರಿ ದೇವಿಯವರ ನೆನಪು ಎಷ್ಟು ತೀಕ್ಷ್ಣವಾಗಿದೆ ಎಂದರೆ ಪ್ರಿಯಾ ರೋಹನ್ ಅವರನ್ನು ಭೇಟಿ ಮಾಡಿದ ಪ್ರತಿಯೊಂದು ದಿನದ ವಿವರಗಳನ್ನು ಅವರು ದಾಖಲಿಸಿದ್ದಾರೆ ಮತ್ತು ಅವರು ಏನು ಹೇಳಿದರು ಎಂಬುದನ್ನು ಸಹ. ಮತ್ತು ಇದು ಅವರ ಆ ಲೆಕ್ಕದ ಪುಸ್ತಕ, ಪುರಾವೆಯಾಗಿ. ನೀತಾ ನನ್ನ ಕಂದು ಬಣ್ಣದ ಡೈರಿಯನ್ನು ಎತ್ತಿ ತೋರಿಸಿದರು. ಈ ಡೈರಿಯಲ್ಲಿ ಸಾವಿತ್ರಿ ದೇವಿ 8 ತಿಂಗಳುಗಳ ಪ್ರತಿಯೊಂದು ಭೇಟಿ, ದಿನಾಂಕ, ಸಮಯ ಮತ್ತು ಪ್ರಿಯಾಳ ನಿಖರವಾದ ಶಬ್ದಗಳನ್ನು ದಾಖಲಿಸಿದ್ದಾರೆ. ನಾನು ಲಕೋಟೆಯನ್ನು ಕಾರಿನಲ್ಲಿ ಬಿಟ್ಟಿದ್ದೇನೆ, ಇಂತಹ ಸುಳ್ಳು ನೆಪಗಳನ್ನು ಸಹ ದಾಖಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಪಿಸುಮಾತು ಪ್ರಾರಂಭವಾಯಿತು. ನ್ಯಾಯಾಧೀಶರು ತಮ್ಮ ಕನ್ನಡಕದ ಮೇಲಿಂದ ನೋಡಿದರು. ನಂತರ ರಾಜೇಶ ಅವರ ಕಡೆ ತಿರುಗಿದರು. ರಾಜೇಶ ಎಲ್ಲ ದಾಖಲೆಗಳು ನಿಜ ಎಂದು ದೃಢವಾಗಿ ಹೇಳಿದರು ಮತ್ತು ಆ ಖಾತೆಯನ್ನು ಪ್ರಿಯಾ ನಿಯಂತ್ರಿಸುತ್ತಿದ್ದಳು ಎಂದು ತಿಳಿಸಿದರು. ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಪ್ರಕಟಿಸಿದರು. ನ್ಯಾಯಾಲಯದ ಆದೇಶ ಏನೆಂದರೆ ಪ್ರಿಯಾ ರೋಹನ್ ಸಾವಿತ್ರಿ ದೇವಿ ಅವರಿಗೆ ಸಂಪೂರ್ಣ 32 ಲಕ್ಷವನ್ನು ತಕ್ಷಣವೇ ಹಿಂತಿರುಗಿಸಬೇಕು. ಜೊತೆಗೆ ಪ್ರಿಯಾ ಅವರನ್ನು ತಮ್ಮ ಪತಿ ರೋಹನ್ ಅವರ ಎಲ್ಲ ಹಣಕಾಸು ಖಾತೆಯಿಂದ ಮುಂದಿನ 5 ವರ್ಷಗಳ ಕಾಲ ವಂಚಿತರನ್ನಾಗಿ ಮಾಡಲಾಗುತ್ತದೆ. ಹ್ಯಾಮರ್ ಮೇಜಿನ ಮೇಲೆ ಬಿದ್ದಾಗ ಅದರ ಶಬ್ದವು ಯಾವುದೋ ಉಕ್ಕಿನ ಬಾಗಿಲು ಮುಚ್ಚಿದಂತೆ ಇತ್ತು. ಪ್ರಿಯಾ ತನ್ನ ಕುರ್ಚಿಯ ಮೇಲೆ ಕುಸಿದು ಬಿದ್ದಳು. ಅವಳು ರೋಹನ್ನ ಕಡೆ ತಿರುಗಿ ಹೇಳಿದಳು, ನೀನು ನನ್ನನ್ನು ನಂಬಬೇಕು ರೋಹನ್. ರೋಹನ್ ಏನೂ ಹೇಳಲಿಲ್ಲ. ಅವನು ಕೇವಲ ಖಾಲಿತನದಿಂದ ಅವಳನ್ನು ನೋಡಿ ನಂತರ ಮುಖ ತಿರುಗಿಸಿದ. ಈ ದೃಶ್ಯ ನೋಡಿ ನನ್ನ ಹೃದಯ ಒಡೆಯಿತು. ನ್ಯಾಯದ ಈ ಹೋರಾಟದಲ್ಲಿ ನಾನು ನಮ್ಮ ಮಗನ ಜೀವನ ಹಾಳಾಗುವುದನ್ನು ನೋಡಿದೆ. ನೀತಾ ನನ್ನ ಭುಜದ ಮೇಲೆ ಕೈ ಇಟ್ಟರು. ನೀವು ಸರಿಯಾದ ಕೆಲಸ ಮಾಡಿದ್ದೀರಿ ಸಾವಿತ್ರಿಯವರೇ. ನೀವು ಕೇವಲ ನಿಮ್ಮನ್ನು ಉಳಿಸಲಿಲ್ಲ, ನಿಮ್ಮ ಮಗನನ್ನು ಉಳಿಸಿದ್ದೀರಿ. ಆದರೆ ನನಗೆ ಅನಿಸಿತು, ನ್ಯಾಯವು ಇಬ್ಬದಿ ಕತ್ತಿ. ಇದು ಮೋಸದ ಸರಪಳಿಗಳನ್ನು ಕತ್ತರಿಸುತ್ತದೆ, ಆದರೆ ಕುಟುಂಬದ ಸೂಕ್ಷ್ಮ ಎಳೆಗಳನ್ನು ಸಹ ಬೇರ್ಪಡಿಸುತ್ತದೆ. ಕೆಲವು ತಿಂಗಳುಗಳು ಕಳೆದವು. ಮನೆಯಲ್ಲಿ ವಿಚಿತ್ರ ಶಾಂತಿ ಇತ್ತು. ರೋಹನ್ನಿಂದ ಯಾವುದೇ ಫೋನ್ ಬರಲಿಲ್ಲ. ನಾನು ಅವನನ್ನು ದೂಷಿಸಲಿಲ್ಲ. ಅವನು ತನ್ನ ಮುರಿದ ಮದುವೆಯ ಅವಶೇಷಗಳನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ನನಗೆ ತಿಳಿದಿತ್ತು. ಜೂನ್ನ ಒಂದು ಬೆಳಿಗ್ಗೆ ರೆಸ್ಟಿಟ್ಯೂಷನ್
ಮೊತ್ತದ ಹಣ ಬಂದಿತು, 32 ಲಕ್ಷ. ನನಗೆ ಸಂತೋಷವಾಗಲಿಲ್ಲ. ಬದಲಿಗೆ ಒಂದು ವಿಚಿತ್ರ ಖಾಲಿತನ ಭಾಸವಾಯಿತು. ಈ ಹಣ ಎಂದಿಗಾದರೂ ಮೋಸದ ಸಾಧನವಾಗಿದ್ದರೆ ಈಗ ಅದನ್ನು ಯಾವುದಾದರೂ ಒಳ್ಳೆಯ ಕೆಲಸಕ್ಕಾಗಿ ಬಳಸಬೇಕು ಎಂದು ನಾನು ಯೋಚಿಸಿದೆ. ನಾನು ಚಾವಣಿಯನ್ನು ದುರಸ್ತಿ ಮಾಡಿಸಿದೆ. ಆದರೆ ಉಳಿದ ಹಣಕ್ಕಾಗಿ ನಾನು ಪಂಡಿತ್ ರಾಮ್ ಮತ್ತು ನೀತಾ ಅವರ ಬಳಿ ಹೋದೆ. ನಾನು ಒಂದು ಚಿಕ್ಕ ಫೌಂಡೇಶನ್ ಪ್ರಾರಂಭಿಸಲು ಬಯಸುತ್ತೇನೆ ಎಂದು ಹೇಳಿದೆ. ಅದರ ಹೆಸರು ವಿಶ್ವಾಸ ಗೌರವ ಸಂಸ್ಥೆ ಆಗಿರುತ್ತದೆ. ನನ್ನಂತೆ ಅವರದೇ ಸಂಬಂಧಿಕರಿಂದ ಅಥವಾ ಕುಟುಂಬದಿಂದ ಆರ್ಥಿಕವಾಗಿ ಲೂಟಿಗೊಳಗಾದ ಹಿರಿಯರಿಗೆ ನಾನು ಸಹಾಯ ಮಾಡಲು ಬಯಸುತ್ತೇನೆ. ಪಂಡಿತ್ ರಾಮ್ ನಕ್ಕರು. ಇದು ಕೇವಲ ದಯೆಯಲ್ಲ ಸಾವಿತ್ರಿಯವರೇ. ಈ ರೀತಿ ನೋವನ್ನು ದೇವರು ಒಳ್ಳೆಯತನದ ಬೀಜವಾಗಿ ಪರಿವರ್ತಿಸುತ್ತಾನೆ. ಈ ರೀತಿ 3 ತಿಂಗಳ ನಂತರ ವಿಶ್ವಾಸ ಗೌರವ ಸಂಸ್ಥೆ ಅಧಿಕೃತವಾಗಿ ಪ್ರಾರಂಭವಾಯಿತು. ನನ್ನ ಮೊದಲ ಕಚೇರಿ ದೇವಸ್ಥಾನದ ಕೆಳಗೆ ಇತ್ತು. 3 ಡೆಸ್ಕ್ಗಳು, ಒಂದು ಹಳೆಯ ಪ್ರಿಂಟರ್ ಮತ್ತು ಒಂದು ಮರದ ಬೋರ್ಡ್. ಅದರ ಮೇಲೆ ಬರೆಯಲಾಗಿತ್ತು, ಮರೆತು ಹೋದ ಜನರಿಗೆ ಅವರ ಧ್ವನಿಯನ್ನು ಹಿಂತಿರುಗಿಸುವುದು. ಪ್ರತಿ ವಾರ ಜನರು ತಮ್ಮ ಕತೆಗಳೊಂದಿಗೆ ಬರುತ್ತಿದ್ದರು. ಒಬ್ಬಳು ತಾಯಿ ಅವರ ಮಗಳು ಮನೆಯ ಮೇಲೆ ಸಹಿ ಮಾಡಿಸಿಕೊಂಡು ಭೂಮಿ ಕಸಿದುಕೊಂಡಿದ್ದಳು. ಒಬ್ಬ ವೃದ್ಧ ತಂದೆ ಅವನ ಮೊಮ್ಮಗ ಅವನ ಪಿಂಚಣಿಯನ್ನು ಖಾಲಿ ಮಾಡಿದ್ದನು. ಪ್ರತಿಯೊಂದು ಕಥೆಯೂ ಒಂದು ನೋವಿನದ್ದಾಗಿತ್ತು. ಆದರೆ ಈಗ ನಾನು ಅಳದೆ ಕೇಳಬಹುದಿತ್ತು. ನಾನು ಕೇವಲ ಅವರ ಕೈಗಳನ್ನು ಹಿಡಿದು ಹೇಳುತ್ತಿದ್ದೆ, ಸತ್ಯ ಯಾವಾಗಲೂ ಸರಿಯಾದ ಸಮಯಕ್ಕೆ ಬರುತ್ತದೆ. ಒಂದು ಸಂಜೆ ನಾನು ಒಬ್ಬಳೇ ಇದ್ದಾಗ ನಾನು ನಮ್ಮ ಮಲಗುವ ಕೋಣೆಯಲ್ಲಿ ರೋಹನ್ ಮತ್ತು ನನ್ನ ಒಂದು ಹಳೆಯ ಫೋಟೋ ಎದುರು ಪಿಸುಗುಟ್ಟಿದ್ದೆ. ನೀನು ಎಲ್ಲಿದ್ದೀಯಾ ರೋಹನ್? ನನಗೆ ನಿನ್ನ ಮೇಲೆ ಕೋಪವಿಲ್ಲ. ಈ ಎಲ್ಲ ನೋವಿನಿಂದ ನೀನು ಏನಾದರೂ ಕಲಿತಿದ್ದೀಯಾ ಎಂದು ಆಶಿಸುತ್ತೇನೆ. ಒಂದು ಬಿರುಗಾಳಿಯ ರಾತ್ರಿ, ಮಳೆಯ ಶಬ್ದ ಜೋರಾಗಿತ್ತು. ನಾನು ಕಿಟಕಿಯ ಬಳಿ ಕುಳಿತಿದ್ದೆ. ಆಗ ಬಾಗಿಲಲ್ಲಿ ನಿಧಾನವಾದ ಆದರೆ ನಿರಂತರವಾದ ತಟ್ಟುವ ಶಬ್ದ ಕೇಳಿಸಿತು. ನಾನು ಭಯದಿಂದಲೇ ಬಾಗಿಲ ಬಳಿ ಹೋದೆ ಮತ್ತು ಚಿಲಕ ತೆಗೆದ ತಕ್ಷಣ ಗಾಳಿ ಮತ್ತು ಮಳೆಯ ರಭಸ ಒಳಗೆ ನುಗ್ಗಿತು. ಅಲ್ಲಿ ಮಳೆಯಲ್ಲಿ ನೆನೆದ ರೋಹನ್ ನಿಂತಿದ್ದನು. ಅವನ ಕೂದಲು ಹಣೆಗೆ ಅಂಟಿಕೊಂಡಿತ್ತು, ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಸುಸ್ತಾದಂತಿದ್ದವು. ಅಮ್ಮ, ಅವನ ಧ್ವನಿ ನೋವಿನಿಂದ ಕೂಡಿತ್ತು. ಅಮ್ಮ, ನನ್ನನ್ನು ಕ್ಷಮಿಸು, ನಾನು ತುಂಬ ಮೂರ್ಖನಾಗಿದ್ದೆ. ನಾನು ಉತ್ತರಿಸುವ ಮುನ್ನವೇ ಅವನು ಒಳಗೆ ಬಂದನು ಮತ್ತು ಒದ್ದೆಯಾದ ನೆಲದ ಮೇಲೆ ಮಂಡಿಯೂರಿ ಕುಳಿತನು. ಅವನ ಒಳಗಿನಿಂದ ಒಂದು ಬಿಕ್ಕಳಿಕೆ ಹೊರಬಂತು. ನಾನು ಅವನ ಹತ್ತಿರ ಮಂಡಿಯೂರಿ ಕುಳಿತು ಅವನ ಭುಜದ ಮೇಲೆ ಕೈ ಇರಿಸಿದೆ. ರೋಹನ್, ಏಳು ಮಗನೇ. ಪ್ರತಿಯೊಬ್ಬರೂ ಎಡವುತ್ತಾರೆ. ಕ್ಷಮಿಸುವುದು ಎಂದರೆ ಮರೆಯುವುದು ಎಂದಲ್ಲ. ಆ ಗಾಯವು ನಮ್ಮ ಉಳಿದ ಜೀವನವನ್ನು ವ್ಯಾಖ್ಯಾನಿಸಲು ಬಿಡಬಾರದು ಎಂಬುದನ್ನು ಆಯ್ಕೆ ಮಾಡಿಕೊಳ್ಳುವುದು ಅಷ್ಟೇ. ಅವನು ಎದ್ದನು. ಕಣ್ಣೀರು ಮತ್ತು ಮಳೆ ನೀರು ಅವನ ಮುಖದ ಮೇಲೆ ಹರಿಯುತ್ತಿತ್ತು. ನಾನು ನಿಮ್ಮ ಕ್ಷಮೆಗೆ ಅರ್ಹನಲ್ಲ. ನಾನು ನಿಮ್ಮನ್ನು ಸಂಶಯಿಸಿದೆ. ಅವಳು ನನ್ನನ್ನು ಬಳಸಿಕೊಳ್ಳಲು ಬಿಟ್ಟೆ. ನೀವು ನೋವಿನಲ್ಲಿದ್ದಾಗ ನಾನು ಮೌನವಾಗಿದ್ದೆ. ಅಮ್ಮ, ನಾನು ಎಲ್ಲವನ್ನೂ ಕಳೆದುಕೊಂಡೆ. ನಾನು ಅವನನ್ನು ಸೋಫಾದವರೆಗೆ ಕರೆದುಕೊಂಡು ಹೋದೆ. ಬಾಲ್ಯದಲ್ಲಿ ಮಾಡುತ್ತಿದ್ದಂತೆ ಟವೆಲ್ನಿಂದ ಅವನ ತಲೆಯನ್ನು ಒರೆಸಿದೆ. ನೀನು ನನ್ನಲ್ಲಿ ಕ್ಷಮೆ ಕೇಳುವುದು ಬೇಕಾಗಿಲ್ಲ. ನಿನಗೆ ಇದು ನೆನಪಿರಲಿ ಎಂದು ನಾನು ಬಯಸುತ್ತೇನೆ. ಸತ್ಯವು ಎಂದಿಗೂ ತಡವಾಗಿ ಬರುತ್ತದೆ. ಅದನ್ನು ಎದುರಿಸಲು ನಾವು ಧೈರ್ಯಶಾಲಿಗಳಾಗುವವರೆಗೂ ಅದು ಕಾಯುತ್ತದೆ ಅಷ್ಟೇ. ಮಧ್ಯರಾತ್ರಿಯವರೆಗೂ ಮಳೆ ಸುರಿಯುತ್ತಲೇ ಇತ್ತು. ರೋಹನ್ ಮೆಲ್ಲಗೆ ಹೇಳಿದ, ಪ್ರಿಯಾ ಹೊರಟು ಹೋದಳು ಅಮ್ಮ. ಅವಳು ಖಾತೆಯಲ್ಲಿದ್ದ ಉಳಿದ ಹಣವನ್ನು ತೆಗೆದುಕೊಂಡು ಬೇರೆ ವ್ಯಕ್ತಿಯೊಂದಿಗೆ ಓಡಿ ಹೋದಳು. ನಾನು ಕಣ್ಣು ಮುಚ್ಚಿಕೊಂಡೆ. ಯಾವುದೇ ಕೋಪವಿರಲಿಲ್ಲ, ಕೇವಲ ಒಂದು ಶಾಂತ ವಿಷಾದವಿತ್ತು. ರೋಹನ್ ನನ್ನ ಕೈ ಹಿಡಿದುಕೊಂಡನು. ನಾನು ಎಲ್ಲವನ್ನೂ ಕಳೆದುಕೊಂಡೆ ಅಮ್ಮ. ನನ್ನ ವೃತ್ತಿ ಜೀವನ, ಹಣ, ಗೌರವ. ನಾನು ಅವನ ಕೂದಲನ್ನು ಸವರಿದೆ. ಇಲ್ಲ ಮಗನೇ, ನೀನು ಇಂದು ಪಡೆದುಕೊಂಡಿರುವುದು ಅದಕ್ಕಿಂತ ದೊಡ್ಡದು. ಅದು ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಪಡೆದಿರುವ ಹೃದಯ. ಸ್ವಲ್ಪ ಸಮಯದ ನಂತರ ರೋಹನ್ ಕೇಳಿದ, ಅಮ್ಮ, ನಾನು ನಿಮ್ಮ ಫೌಂಡೇಶನ್ನಲ್ಲಿ ಸಹಾಯ ಮಾಡಬಹುದೇ? ನಾನು ಏನಾದರೂ ಅರ್ಥಪೂರ್ಣವಾದದ್ದನ್ನು ಮಾಡಲು ಬಯಸುತ್ತೇನೆ. ನಾನು ಅವನ ಕಣ್ಣುಗಳನ್ನು ನೋಡಿದೆ. ಅವು ಪ್ರಾಮಾಣಿಕವಾಗಿದ್ದವು. ಹೌದು ಮಗನೇ, ಶನಿವಾರ ಬಾ. ಆ ದಿನದಿಂದ ರೋಹನ್ ಪ್ರತಿ ವಾರ ಫೌಂಡೇಶನ್ಗೆ ಬರಲಾರಂಭಿಸಿದನು. ಅವನು ಬೆಳಿಗ್ಗೆ ಬೇಗನೆ ಬರುತ್ತಿದ್ದನು, ಫೈಲ್ಗಳನ್ನು ವ್ಯವಸ್ಥಿತಗೊಳಿಸುತ್ತಿದ್ದನು ಮತ್ತು ದಾನಿಗಳಿಗೆ ಧನ್ಯವಾದ ಪತ್ರಗಳನ್ನು ಬರೆಯುತ್ತಿದ್ದನು. ಈಗ ಅವನು ವಕೀಲರೊಬ್ಬರ ಜೊತೆ ವೃದ್ಧರ ಕಥೆಗಳನ್ನು ರೆಕಾರ್ಡ್ ಮಾಡಲು ಕೂಡ ಹೋಗುತ್ತಿದ್ದನು. ಒಂದು ಬೆಳಿಗ್ಗೆ ನಾನು ಅವನನ್ನು ಡೆಸ್ಕ್ ಬಳಿ ನೋಡಿದೆ. ಬಿಸಿಲಿನಲ್ಲಿ ಅವನ ಕೂದಲು ಹೊಳೆಯುತ್ತಿತ್ತು. ಆ ಕ್ಷಣದಲ್ಲಿ ನನಗೆ ನಮ್ಮ ಚಿಕ್ಕ ರೋಹನ್ ಮತ್ತೆ ಕಾಣಿಸಿದನು. ಅಮ್ಮ, ಪ್ರಾಮಾಣಿಕತೆ ಎಂದರೆ ಏನು ಎಂದು ಕೇಳುತ್ತಿದ್ದ ಆ ಹುಡುಗ. ನಾನು ಪ್ರೀತಿಯಿಂದ ಕರೆದೆ, ರೋಹನ್. ಅವನು ಮೇಲೆ ನೋಡಿದನು. ಮಗನೇ, ನೀನು ನಿನ್ನ ನೋವನ್ನು ದಾಟಿ ಬಂದಿದ್ದೀಯಾ? ನಾನು ನಗುತ್ತಾ ಹೇಳಿದೆ, ಎಲ್ಲರಲ್ಲೂ ಇಷ್ಟು ಧೈರ್ಯ ಇರುವುದಿಲ್ಲ. ಅವನು ಮೃದುವಾಗಿ ನಿಜವಾದ ನಗು ಬೀರಿದನು. ನೀವು ಇಲ್ಲದಿದ್ದರೆ ಅಮ್ಮ, ನಾನು ಈಗಲೂ ಕೋಪದಲ್ಲಿ ಮುಳುಗಿರುತ್ತಿದ್ದೆ. ನಾನು ಅವನ ಭುಜದ ಮೇಲೆ ಕೈ ಇರಿಸಿದೆ. ನಾನು ನಿನ್ನನ್ನು ಉಳಿಸಲಿಲ್ಲ ರೋಹನ್, ನೀನು ನಿನ್ನನ್ನು ಉಳಿಸಿಕೊಂಡಿದ್ದೀಯಾ.
ಈಗ ನಾನು ಪ್ರತಿದಿನ ಬೆಳಿಗ್ಗೆ ಏಳುತ್ತಿದ್ದೆ, ಚಹಾ ಮಾಡುತ್ತಿದ್ದೆ ಮತ್ತು ಸೂರ್ಯನ ಬೆಳಕು ಒಳಗೆ ಬರಲು ಕಿಟಕಿಗಳನ್ನು ತೆರೆಯುತ್ತಿದ್ದೆ. ನಾನು ಈಗ ಬಡವಳಾಗಲು ಹೆದರುತ್ತಿರಲಿಲ್ಲ. ದೇವಸ್ಥಾನದ ಪ್ರಸಾದದ ಸಾಲಿನಲ್ಲಿ ನಿಲ್ಲುವ ದಿನಗಳು ಈಗ ಅವಮಾನದ ವಿಷಯವಾಗಿರಲಿಲ್ಲ. ಬದಲಿಗೆ ಅವು ನನಗೆ ಸಹಿಸಿಕೊಳ್ಳುವ ಶಕ್ತಿಯ ಘನತೆಯನ್ನು ಕಲಿಸುತ್ತಿದ್ದವು. ಹಣಕ್ಕಿಂತ ಹೆಚ್ಚು ಬೆಲೆ ಬಾಳುವ ಒಂದು ವಸ್ತುವಿದೆ ಎಂದು ನಾನು ಅರಿತುಕೊಂಡೆ. ಅದುವೇ ಆತ್ಮಗೌರವ. 1 ವರ್ಷದ ನಂತರ ನನ್ನ ಸಾಧನೆಯನ್ನು ಮೆಚ್ಚಿ ನನ್ನನ್ನು ಸನ್ಮಾನಿಸಲಾಯಿತು. ಸಮಾರಂಭವು ನಗರದ ಭವ್ಯವಾದ ಕೋರ್ಟ್ ಹಾಲ್ನಲ್ಲಿ ನಡೆಯಿತು. ನಾನು ತಿಳಿನೀಲಿ ಸೀರೆ ಆರಿಸಿಕೊಂಡಿದ್ದೆ. ನನ್ನ ಜೀವನದಂತೆಯೇ ಸರಳವಾಗಿತ್ತು. ನಾನು ವೇದಿಕೆ ಏರಿದಾಗ ಚಪ್ಪಾಳೆಯ ಸದ್ದು ಹಾಲ್ ತುಂಬೆಲ್ಲ ಮೊಳಗಿತು. ಜನಸಂದಣಿಯಲ್ಲಿ 2ನೇ ಸಾಲಿನಲ್ಲಿ ರೋಹನ್ ಕುಳಿತಿದ್ದನು, ಬಿಳಿ ಅಂಗಿಯಲ್ಲಿ. ಅವನ ಕಣ್ಣುಗಳಲ್ಲಿ ನಾನು ಬಾಲ್ಯದಲ್ಲಿ ಕಂಡ ಅದೇ ಹೆಮ್ಮೆ ಇತ್ತು. ನಾನು ಪೋಡಿಯಂವರೆಗೆ ನಡೆದು ಹೇಳಿದೆ, ಇಂದು ನಾನು ನನ್ನ ಕಥೆಯನ್ನು ಹೇಳುತ್ತಿಲ್ಲ. ನಾನು ಸೊಸೆಯಿಂದ ಮೋಸ ಹೋದ ಆ ಅನಾಮಧೇಯ ತಾಯಿಯ ಕಥೆಯನ್ನು ಹೇಳುತ್ತಿದ್ದೇನೆ. ಯಾರಾದರೂ ಮೋಸ ಮಾಡಿದಾಗ ಮೌನವೇ ಅತ್ಯುತ್ತಮ ಸೇಡು ಎಂದು ನಾನು ಅಂದುಕೊಂಡಿದ್ದೆ. ಆದರೆ ನಾನು ಬೇರೆ ಏನನ್ನೋ ಕಲಿತೆ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಕದ್ದಾಗ ಅದನ್ನು ಸತ್ಯದ ಮೂಲಕ ಹಿಂಪಡೆಯಿರಿ. ಯಾವುದೇ ಆರ್ಭಟವಿಲ್ಲ, ದ್ವೇಷವಿಲ್ಲ, ಕೇವಲ ಸತ್ಯ. ಏಕೆಂದರೆ ಸತ್ಯದಲ್ಲಿರುವ ಶಕ್ತಿ ಯಾವುದೇ ಶಿಕ್ಷೆಯಲ್ಲಿ ಇರುವುದಿಲ್ಲ. ಚಪ್ಪಾಳೆ ಮೊಳಗಿತು. ಮುಂದಿನ ಸಾಲಿನಲ್ಲಿ ರೋಹನ್ ಕಣ್ಣು ಒರೆಸಿಕೊಳ್ಳುತ್ತಿರುವುದನ್ನು ನಾನು ನೋಡಿದೆ. ಅವನಿಗೆ ಕೊನೆಗೂ ಅರ್ಥವಾಗಿತ್ತು. ನಾನು ಮತ್ತೆ ಮಾತನಾಡಿದಾಗ ನನ್ನ ಧ್ವನಿ ಮೃದುವಾಗಿತ್ತು. ನ್ಯಾಯ ಎಂದರೆ ಕೇವಲ ನ್ಯಾಯಾಲಯದಲ್ಲಿ ಆಗುವುದಲ್ಲ, ಇನ್ನು ಸಾಕು ಎಂದು ಹೇಳುವ ಧೈರ್ಯವನ್ನು ನೀವು ಪಡೆದಾಗ ಅದು ಪ್ರಾರಂಭವಾಗುತ್ತದೆ. ಸಮಾರಂಭದ ನಂತರ ರೋಹನ್ ನಮ್ಮ ಹತ್ತಿರ ಬಂದನು. ಅವನು ತನ್ನ ಜಾಕೆಟನ್ನು ನನ್ನ ಭುಜದ ಮೇಲೆ ಹಾಕಿದನು. ಅಮ್ಮ, ಅವನು ಮೆಲ್ಲಗೆ ಹೇಳಿದ, ನೀವು ಇಷ್ಟು ಆತ್ಮವಿಶ್ವಾಸದಿಂದ ಇರುವುದನ್ನು ನಾನೆಂದೂ ನೋಡಿಲ್ಲ. ನಾನು ಅವನ ಕೈ ಹಿಡಿದುಕೊಂಡೆ. ಇದು ಸನ್ಮಾನದ ಕಾರಣದಿಂದಲ್ಲ ಮಗನೇ, ನೀನು ಇಲ್ಲಿದ್ದೀಯಾ ಮತ್ತು ಈಗ ನಿನಗೆ ಪ್ರಾಮಾಣಿಕತೆ ಎಂದರೆ ಏನು ಎಂದು ನಿಜವಾಗಿಯೂ ಅರ್ಥವಾಗಿದೆ ಎಂಬ ಕಾರಣಕ್ಕೆ. ಅವನು ನಗುತ್ತಾ ಹೇಳಿದ, ಹೌದು ಅಮ್ಮ, ಮತ್ತು ನಾನು ಅದೇ ಹಾದಿಯಲ್ಲಿ ನಡೆಯುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಆ ರಾತ್ರಿ ಮನೆಗೆ ಮರಳಿದ ನಂತರ ನಾನು ನನ್ನ ಹಳೆಯ ಡೈರಿಯನ್ನು ತೆರೆದು ಕೊನೆಯ ಸಾಲನ್ನು ಬರೆದೆ. ಒಬ್ಬ ತಾಯಿಯ ಅತಿದೊಡ್ಡ ಗೆಲುವು ನ್ಯಾಯಾಲಯದಲ್ಲಿ ಗೆಲ್ಲುವುದಲ್ಲ, ಬದಲಿಗೆ ತನ್ನ ಮಗುವಿಗೆ ಪ್ರಾಮಾಣಿಕತೆಯ ಮೌಲ್ಯವನ್ನು ಕಲಿಸುವುದಾಗಿದೆ. ನಾನು ಪುಸ್ತಕವನ್ನು ಮುಚ್ಚಿದೆ. ನನ್ನ ಜೀವನದಲ್ಲಿ ಈಗ ಗದ್ದಲವಿರಲಿಲ್ಲ, ಹಣವಿರಲಿಲ್ಲ, ಆದರೆ ಅದು ತನ್ನದೇ ಆದ ಶಾಂತ, ನೆಮ್ಮದಿಯ ರೀತಿಯಲ್ಲಿ ಪರಿಪೂರ್ಣವಾಗಿತ್ತು. ಹಾಗಾಗಿ ಈ ಕಥೆಯನ್ನು ಇನ್ನೂ ಕೇಳುತ್ತಿರುವ ನೀವೆಲ್ಲರೂ ಬಹುಶಃ ನಿಮ್ಮ ಶಾಂತವಾದ ಕೋಣೆಯಲ್ಲಿ ಕುಳಿತಿರಬಹುದು. ಈ ಪ್ರಯಾಣದಲ್ಲಿ ಕೊನೆಯವರೆಗೂ ನನ್ನೊಂದಿಗೆ ಇದ್ದಿದ್ದಕ್ಕಾಗಿ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು ನಾನು ಯಾವಾಗಲೂ ನಂಬಿರುವಂತೆ ಸತ್ಯವು ಯಾವಾಗಲೂ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ ಎಂದು ನೀವು ಸಹ ನಂಬಿದ್ದರೆ ದಯವಿಟ್ಟು ಈ ಕಥೆಯನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮುಂದಿನ ಕಥೆಗಳಿಗಾಗಿ ಕಾಯುತ್ತೀರಿ. ಧನ್ಯವಾದಗಳು.